ನಮಸ್ತೆ ವೀಕ್ಷಕರೇ. ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ವತಿಯಿಂದ ಹಾಗೆಯೇ ಎಂಆರ್ಜಿ ಗ್ರೂಪ್ನ ಪ್ರಾಯೋಜಕತ್ವದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡುವಂತಹ ಒಂದು ಕೆಲಸ ನಡೀತಾ ಇದೆ. ಅದುವೇ ಜಾಬ್ ಫೇರ್. ಕುಂತಳ ನಗರದಲ್ಲಿ ಇವತ್ತು ಅಂದರೆ ನವೆಂಬರ್ 16 ಹಾಗೆಯೇ ನಾಳೆ ಕೂಡ ಜಾಬ್ ಫೇರ್ ನಡೀಲಿಕ್ಕಿದೆ. ಸಾಕಷ್ಟು ಬೇರೆ ಬೇರೆ ಅಂದರೆ BA BCom ಈ ಥರದ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿರುವಂತಹ ಅದೆಷ್ಟೋ ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಇಲ್ಲಿ ಜಾಬ್ ಫೇರ್ ಅನ್ನ ಮಾಡ್ತಾರೆ. ಪ್ರತಿಷ್ಠಿತ ಕಂಪನಿಗಳು ಬಂದು ಇಲ್ಲಿ ಇಂಟರ್ವ್ಯೂ ಅನ್ನ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಅಭ್ಯರ್ಥಿಗಳು ಅಂತ ಏನು ಹೇಳ್ತೇವೆ ಅವರು ಕೂಡ ಇಂಟರ್ವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಉದ್ಘಾಟನಾ ಕಾರ್ಯಕ್ರಮಗಳು ನಡೆದಿತ್ತು. ಗಣ್ಯರು ಈ ವೇದಿಕೆಯಲ್ಲಿ ಬಂದು ಉದ್ಘಾಟಿಸಿ ಇದೀಗ ಇಂಟರ್ವ್ಯೂ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಅಪ್ಲೈ ಮಾಡಿ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ನಾವು ಒಂದ್ಸಲ ಒಳಗಡೆ ಹೋಗೋಣ. ಇಷ್ಟೆಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ಅಭ್ಯರ್ಥಿಗಳು ಬಂದು ಇಲ್ಲಿ ಇಂಟರ್ವ್ಯೂ ಅನ್ನ ಅಟೆಂಡ್ ಮಾಡ್ತಾ ಇದ್ದಾರೆ, ಹಾಗೆಯೇ ಯಾವುದೆಲ್ಲ ಕಂಪನಿಗಳು ಇಲ್ಲಿ ಬಂದಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಜಾಬ್ ಫೇರ್ ನಲ್ಲಿ ವಾಲಂಟಿಯರ್ಸ್ ಆಗಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಕರೆಕ್ಟ್ ಆಗಿ ಮಾರ್ಗದರ್ಶನ ಕೊಡ್ತಾ ಇರುವಂತಹವರು ಇವರು. ಸೊ ಇವತ್ತು ಬೆಳಿಗ್ಗೆಯಿಂದ 9 ಗಂಟೆಯಿಂದ ಏನೋ ಶುರು ಮಾಡಿದ್ರಿ ಅಂತ ಹೇಳಿದ್ರೆ, ಎಷ್ಟು ವಿದ್ಯಾರ್ಥಿಗಳು ಒಂದು ಬಂದು ಇಲ್ಲಿ ಅಪ್ಲೈ ಅನ್ನ ಮಾಡಿದ್ದಾರೆ? ಮಿನಿಮಮ್ ಅಂದ್ರೆ 1000 ಅಂತೂ ಇದ್ದಾರೆ. ಎಲ್ಲ ರಿಜಿಸ್ಟರ್ ಮಾಡಿಕೊಂಡು ಒಳಗಡೆ ಹೋಗಿದ್ದಾರೆ. ಮಿನಿಮಮ್ 5ಗೆ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಬೋದಿತ್ತು. ಎಲ್ಲರಿಗೂ ಸೀಲ್ ಹಾಕೊಟ್ಟು ಕಳಿಸಿದ್ದಾರೆ. ಹಾಗಿದ್ರೆ ಸ್ಟೂಡೆಂಟ್ಸ್ ಇಂದ ಅಥವಾ ಯಾರು ಬಂದಿದ್ದಾರೆ ಅಭ್ಯರ್ಥಿಗಳು ಅವರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಈ ವರ್ಷ ಕೂಡ? ಚೆನ್ನಾಗಿ ಸಿಕ್ಕಿದೆ. ವೀಕ್ಷಕರೇ, ಬೇಸಿಕ್ಲಿ ಇಲ್ಲಿಗೆ ಜಾಬ್ ಫೇರ್ ಅಥವಾ ಯಾವುದೇ ಒಂದು ಫೇರ್ ಅನ್ನು ಅಟೆಂಡ್ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಹೆಲ್ಪ್ ಡೆಸ್ಕ್ ಅನ್ನು ಅರೇಂಜ್ ಮಾಡಿರ್ತಾರೆ. ಸೊ ಇಲ್ಲಿ ಕೂಡ ನಮಗೆ ಹೆಲ್ಪ್ ಡೆಸ್ಕ್ ಅನ್ನು ಅರೇಂಜ್ ಮಾಡಿದ್ದಾರೆ. ಬಹುಶಃ ಇಲ್ಲಿರುವಂತಹ ಹೆಲ್ಪ್ ಡೆಸ್ಕಿನ ಮಾಹಿತಿಯನ್ನ ಇವರೇ ಹೇಳ್ತಾರೆ. ಸೊ ನಿಮ್ಮ ಹೆಸರು? ಮೋಹಿತ್ ಶೆಟ್ಟಿ. ಸೊ ಬೇಸಿಕ್ಲಿ ಹೆಲ್ಪ್ ಡೆಸ್ಕ್ ಅಂತ ಇಲ್ಲಿ ಜಾಬ್ ಫೇರ್ ಅಲ್ಲಿ ಏನಿಟ್ಟಿದ್ದಾರೆ ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಬೇಸಿಕಲಿ ಕ್ಯಾಂಡಿಡೇಟ್ಸ್ ಬರ್ತಾರೆ. ಸೊ ಅವರಿಗೆ ಇಲ್ಲೆಲ್ಲ ಬೋರ್ಡ್ ಕಾಣಿಸ್ತಿದೆಯಲ್ಲ ಮ್ಯಾಮ್, ಆ ಬೋರ್ಡ್ಸ್ ಎಲ್ಲ ಯಾವುದೆಲ್ಲ ಪೊಸಿಷನ್ ಅಂತ ಹೇಳಿರ್ತಾರೆ. ಆದರೆ ಕೆಲವರಿಗೆ ಇನ್ಫಾರ್ಮೇಷನ್ ಬೇಕಿರ್ತದೆ, ಎಷ್ಟು ವೇಕೆನ್ಸಿ ಇದೆ, ಎಷ್ಟು ಎಕ್ಸ್ಪೀರಿಯನ್ಸ್ ಎಷ್ಟು ಬೇಕು, ವಾಟ್ ಆರ್ ದ ಜಾಬ್ ಡಿಸ್ಕ್ರಿಪ್ಷನ್. ಸೊ ಅದೆಲ್ಲ ಇಲ್ಲಿ ಪ್ರೊವೈಡ್ ಮಾಡ್ತೇವೆ ನಾವು. ಅಂದರೆ ಏನಾದರೂ ಕ್ವೆರೀಸ್ ಇದ್ದರೆ ಆರ್ ಎಲ್ಸ್ ಅಲ್ಲಿ ಏನಾದರೂ ಲೈಕ್ ಮಿಸ್ಕಮ್ಯುನಿಕೇಟ್ ಆದರೆ ಇಲ್ಲಿ ಬರ್ತಾರೆ. ಇಲ್ಲಿ ನಾವು ಸಾಲ್ವ್ ಮಾಡಿ ಅವರನ್ನು ಕಳಿಸ್ತೇವೆ. ಪರ್ಟಿಕ್ಯುಲರ್ ಬೂತ್, ಪರ್ಟಿಕ್ಯುಲರ್ ಇಂಟರ್ವ್ಯೂ ಸ್ಟೇಷನ್ ಇರ್ತದೆ, ಅಲ್ಲಿಗೆ ನಾವು ಕಳಿಸ್ತೇವೆ.
any branch, engineering, diploma, BCA, MCA, anybody, 2024 final year students, stall number 1ಗೆ ಬನ್ನಿ for internship students. Group sponsored 2 days Job Fair 2024 organized by the Udupi Gramina Bantara Sangada Sabhabhavana Nirmana and Development Samiti Charitable Trust Kuntal Nagar and the esteemed Skill Development Center and the one and only center associated with Gramina Bantara Sangha of our proud nation. And this has made us really proud. We proudly present this program on this Asha Prakash Shetty Convention Center of this Sabha Bhavan. The Skill Development Report of the Government of India for 2024 has been released. It says that 48.7% of the graduates cannot be employed in the job sectors. They lack critical skills, soft skills, resilience, compassion, learning attitude, and so on. The Skill Development Center of this Bantara Sangha has taken a call on this, and we are committed to provide computer literacy and other related skill development training to our rural youths to make them gainfully employed. And one such initiative in this direction is the job fair which we have been conducting for the last 3 years with the wholehearted support of Shri K. Prakash Shetty, the chairman and the managing director of the MRG Group, Bangalore. Ladies and gentlemen, the karta of this meaningful program, I mean the job fair, is like a Kumbh Mela, and many pilgrims are our own students who have passed from different universities and the colleges would like to take up their career through this job fair. Ladies and gentlemen, human life serves as a stepping stone, propelling us towards higher state of evolution. Life's true purpose lies in the self-discovery as we learn and reflect upon the reflections in the mirror of our experiences. India's real challenge is not always need to be the best in the world. India's real challenge is to be the best for the whole world. 3 Ds are important here after the post-pandemic outcomes. One is digitalization, another one is diversification, and the third one is disruption. They are the game changers. Our youth should be trained to navigate these changes in the future. Ladies and gentlemen, once again a warm welcome to the valediction of the Job Fair 2024 organized by the Skill Development Center. This valediction will be inaugurated by our friend, philosopher and guide, Sri Lalji R. Mendan Sir, ex-MLA, the Kapu constituency. In the gracious presence of Dr. Sudhir Yam, esteemed director, Justice K. Segre Institute of Management, Nitte, Madam Dr. Pratibha, Tahsildar Kapu, and we have Bharat G. Kumar, Head Abhyudaya, NMAMIT Nitte, Shri B. Jayaraj Hegde, Managing Trustee, Shri Vaishnavi Durga Temple, Manipal, Shri Purushottam Shetty, President, Bantara Sangha, Udupi, Shri Uday Kumar Shetty, Vibhag Prabhari, BJP, Mangaluru and Udupi, Dr. Mamata P. Shetty, Managing Partner, Abhiman TV channel, Mangaluru, Shri Uday Kumar Shetty from Karkal, Shri Lokaya Shetty, President, Suratkal Bantara Sangha, Shri Tingale Vikramarjuna Hegde, Founder,
ತಿಂಗಳೆ ಪ್ರತಿಷ್ಠಾನ ತಿಂಗಳೆ, ಶ್ರೀ ದಿವಾಕರ್ ಶೆಟ್ಟಿ ಪ್ರೆಸಿಡೆಂಟ್, ಶ್ರೀ ಭಗವಾನ್ ನಿತ್ಯಾನಂದ ಮಂದಿರ್ ಉಡುಪಿ, ಶ್ರೀ ಕೆ ಮೋಹನ್ ಚಂದ್ರ ನಂಬಿಯಾರ್ ಟ್ರಸ್ಟಿ, ಶ್ರೀ ನಿತ್ಯಾನಂದ ವಿದ್ಯಾಕೇಂದ್ರ ಕಾಂಜಂಗಾಡ್, ಶ್ರೀ ಕಿಶನ್ ಹೆಗ್ಡೆ ಕೊಳ್ಕೆಬೈಲ್, ಶ್ರೀ ರಮೇಶ್ ಕಾಂಚನ್ ಪ್ರೆಸಿಡೆಂಟ್ ಉಡುಪಿ ಬ್ಲಾಕ್ ಕಾಂಗ್ರೆಸ್, ಶ್ರೀ ನಾಗೇಶ್ ಹೆಗ್ಡೆ CMD ಸ್ವದೇಶ್ ಗ್ರೂಪ್ ಆಫ್ ಹೋಟೆಲ್ಸ್, ಶ್ರೀ ರೋಷನ್ ಶೆಟ್ಟಿ ಉಡುಪಿ ಡಿಸ್ಟ್ರಿಕ್ಟ್ ಹೋಮ್ ಗಾರ್ಡ್ಸ್ ಕಮಿಟಿ, ಶ್ರೀ ರಾಜರಾಮ್ ಶೆಟ್ಟಿ MD ಹೋಟೆಲ್ ಆಶ್ರಯ ಬ್ರಹ್ಮಾವರ್, ಶ್ರೀ ಸುಪ್ರಸಾದ್ ಶೆಟ್ಟಿ ಬೈಕಾಡಿ, ಶ್ರೀ ಶಿವಪ್ರಸಾದ್ ಶೆಟ್ಟಿ, ಶ್ರೀ ಜೀವನ್ ಶೆಟ್ಟಿ, ಶ್ರೀ ಮನೋಹರ್ ಶೆಟ್ಟಿ ತೋನ್ಸೆ, ಶ್ರೀ Dr. HB Shetty, Dr. Hemant Shetty, and all others, including Guru Prashant Bhatt, Ms. Divya Rani Pradeep. I invite all the dignitaries onto the stage. May I have the pleasure in inviting Padmanabh Hegde, trustee and program coordinator, Shri Vijay Shetty, and all trustees of this Gramina Bantara Sangha. And I invite Shri Ashok Kumar Shetty, the president and the real Karta of this program, who is also the president of Gramina Charitable Trust. I invite all of you to occupy your respected chairs on the dais. Ladies and gentlemen, this is going to be a very beautiful program to witness, including I'm inviting Dr. HB Shetty, the esteemed president of trustees and students and heads and HR heads of this great job fair, which is going to be concluded very soon. Well, ladies and gentlemen, moving on to, we are also inviting Dr. Roshan Shetty, sir, who is also the commander of this Udupi. Yeah, it's a galaxy of guests we have here. I invite all the trustees of this center to occupy the chairs. Yeah, without any delay, we are going to witness a beautiful program today for about 1 hour 30 minutes. I'm inviting the prayer girls to lead us in prayer. May I have the pleasure in inviting the prayer girls to lead us in prayer. Mangalam. Sarve Janaha Sukhino Bhavantu. Thank you, ladies and gentlemen. Please be seated. Moving on to the next beautiful part of this program, I have a great pleasure in inviting Shriman Ashok Kumar Shetty, esteemed President, Udupi Gramina Bantara Sangha, the Charitable Trust, and the Karta of this job fair, to welcome the dignitaries to this August gathering. Shri ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟಿನ ವತಿಯಿಂದ 3ನೇ ಬಾರಿ ನಡೆದ ಉದ್ಯೋಗ ಮೇಳದ ಉದ್ಘಾಟನೆಯನ್ನು ಮಾಡಲು ಸಮಾರೋಪ ಸಮಾರಂಭದ ಉದ್ಘಾಟನೆಯನ್ನು ಮಾಡಲು ಬಂದಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕಾಪು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರೂ ಆದ ಶ್ರೀಯುತ ಲಾಲಾಜಿ ಆರ್ ಮೆಂಡನ್ರವರೇ, ನಮ್ಮ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ ಡೈರೆಕ್ಟರು ಹಾಗೂ ನಮ್ಮ ಆತ್ಮೀಯರೂ ಆದ ಡಾಕ್ಟರ್ ಸುಧೀರ್ ರವರೇ, ನಮ್ಮ ನಿಟ್ಟೆ NMAMIT ಇಂಜಿನಿಯರಿಂಗ್ ಕಾಲೇಜಿನ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರರಾದ ಶ್ರೀಯುತ ಭರತ್ ಕುಮಾರ್ ರವರೇ, ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಹಾಗೂ ನಮಗೆಲ್ಲ ಸಹಾಯ ಮಾಡುತ್ತಿರುವ ಮಣಿಪಾಲದ ವೈಷ್ಣವಿ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿನೂ ಆದ ಶ್ರೀಯುತ ಜಯರಾಜ್ ಹೆಗ್ಡೆ ಅವರೇ, ನಮ್ಮ ಆತ್ಮೀಯರು, ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ BJPಯ ಪ್ರಭಾರಿಯಾದ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರೇ, ಇನ್ನೋರ್ವ ನಮ್ಮ ಆತ್ಮೀಯರು ಹಾಗೂ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರೂ ಆದ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ರವರೇ, ನಮ್ಮ ಅಭಿಮತ TV ಚಾನೆಲ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಆದ ಡಾಕ್ಟರ್ ಮಮತಾ ಶೆಟ್ಟಿ ಅವರೇ, ನಮ್ಮ ಕಾಪು ಕ್ಷೇತ್ರದ ತಹಸೀಲ್ದಾರ್, ಭಾಳ ಜನಪ್ರಿಯ ತಹಸೀಲ್ದಾರ್ ಅಂತಲೇ ಹೇಳ್ಬೋದು, ಶ್ರೀಮತಿ ಪ್ರತಿಭಾ R ರವರೇ, ಸುರತ್ಕಲ್
ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಲೋಕೇಶ್ ಶೆಟ್ಟಿ ಅವರೇ, ನಮ್ಮ ಇನ್ನೊಬ್ಬರು BJPಯ ಹಿರಿಯ ನಾಯಕರು, ತಿಂಗಳೇ ಪ್ರತಿಷ್ಠಾಪನದ ಅಧ್ಯಕ್ಷರು ಆದ ಶ್ರೀಯುತ ವಿಕ್ರಮಾರ್ಜುನ ಹೆಗ್ಡೆ ಅವರೇ, ಇನ್ನೋರ್ವ ನಮ್ಮ ಆತ್ಮೀಯರು ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನವೀನ್ ಚಂದ್ರ ಶೆಟ್ಟಿ ಅವರೇ, ನಮ್ಮ ಉಡುಪಿ ಜಿಲ್ಲೆಯ ಹೋಮ್ ಗಾರ್ಡ್ ಕಮಾಂಡೆಂಟ್, ಇತ್ತೀಚೆಗೆ ಚಾರ್ಜ್ ತಗೊಂಡ ಶ್ರೀಯುತ ರೋಷನ್ ಶೆಟ್ಟಿ ಅವರೇ, ನಮ್ಮ ಕೆಮ್ಮಣ್ಣು ತೋನ್ಸೆಯ ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮನೋಹರ್ ತೋನ್ಸೆ ಅವರೇ, ಪ್ರೋಗ್ರಾಮ್ ಡೈರೆಕ್ಟರ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ನಮ್ಮದು ಕುಂತಾಳ್ ನಗರದ್ದು, ಹಾಗೂ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಿನ ವಿಸಿಟಿಂಗ್ ಪ್ರೊಫೆಸರ್ ಆದ ಪ್ರೊಫೆಸರ್ ದಿವ್ಯರಾಣಿ ಪ್ರದೀಪರ್ ಅವರೇ, ನಮ್ಮ ರಿಕ್ರೂಟ್ಮೆಂಟ್ ಡ್ರೈವ್ನ ಚೇರ್ಮನ್ ಆದ ಶ್ರೀಯುತ ಗುರುಪ್ರಶಾಂತ್ ಭಟ್ಟರ್ ಅವರೇ, ನಮ್ಮ ಬಂಟರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ HB ಶೆಟ್ಟಿ ಅವರೇ, ಪುರಾಣದ ನಮ್ಮ ಉಡುಪಿ ಸ್ವದೇಶ್ ಗ್ರೂಪ್ ಆಫ್ ಹೋಟೆಲ್ನ CMD ಆದ ನಾಗೇಶ್ ಹೆಗ್ಡೆ ಅವರೇ, ನಮ್ಮ ಎಲ್ಲ ಟ್ರಸ್ಟಿಗಳೇ, ನಮ್ಮ ಕೋಶಾಧಿಕಾರಿ ಟ್ರಸ್ಟಿನದ್ದು ಆದ ಶ್ರೀಯುತ ವಿಜಯ್ ಶೆಟ್ಟಿ ಅವರೇ, ನಮ್ಮ ಗ್ರಾಮೀಣ ಬಂಟರ ಸಂಘದ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಶ್ರೀಯುತ ಪದ್ಮನಾಭ್ ಹೆಗ್ಡೆ ಅವರೇ, ಎಲ್ಲ ಟ್ರಸ್ಟಿಗಳೇ ಹಾಗೂ ಎಲ್ಲ ಕಂಪನಿಯಿಂದ ಬಂದ ರೆಪ್ರೆಸೆಂಟೇಟಿವ್ಸ್ನವರೇ, HR ಹೆಡ್ರವರೇ, ವಾಲಂಟಿಯರ್ಸ್ನವರೇ ಹಾಗೂ ಅಭ್ಯರ್ಥಿಗಳೇ, ಭಾಳ ಸಂತೋಷ ಆಗ್ತದೆ. ನಿನ್ನೆಯಿಂದ ನಮ್ಮ ಜಾಬ್ ಫೇರ್ ಭಾಳ ಯಶಸ್ವಿಯಾಗಿ ನಡೆಯುತ್ತಾ ಉಂಟು. ನಿನ್ನೆ ಸುಮಾರು 1700 ಅಭ್ಯರ್ಥಿಗಳು ಬಂದು ರಿಜಿಸ್ಟರ್ ಮಾಡಿ ಇಂಟರ್ವ್ಯೂ ಫೇಸ್ ಮಾಡಿದ್ದಾರೆ. ಇವತ್ತೂ ಅನೇಕ ಅಭ್ಯರ್ಥಿಗಳು ಬಂದು ರಿಜಿಸ್ಟ್ರೇಷನ್ ಮಾಡಿ ಇಂಟರ್ವ್ಯೂ ಫೇಸ್ ಮಾಡ್ತಾ ಇದ್ದಾರೆ. ಸುಮಾರು 30 ಕಂಪನಿಗಳು ರಿಜಿಸ್ಟರ್ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಪ್ರೊಫೆಸರ್ ದಿವ್ಯರಾಣಿ ಪ್ರದೀಪ್ ಮತ್ತು ಶ್ರೀ ಗುರುಪ್ರಶಾಂತ್ ಭಟ್ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಕಳೆದ 2 ವರ್ಷದ ಉದ್ಯೋಗ ಮೇಳದಲ್ಲಿ ಸುಮಾರು 1300 ಅಭ್ಯರ್ಥಿಗಳಿಗೆ ಕೆಲಸ ಸಿಕ್ಕಿರುವುದು ನಮಗೆ ತಿಳಿದು ಬಂದಿದೆ. ಈ ಬಾರಿನೂ ನಾವು ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಕಂಪನಿಯವರ ಹತ್ರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ನ ಡೀಟೇಲ್ಸ್ ತಗೊಂಡು ಅದನ್ನು ಎಲ್ರಿಗೂ ನಾವು ಅದರ ಬಗ್ಗೆ ಮಾಹಿತಿಯನ್ನು ತಲುಪಿಸ್ತೇವೆ. ನಮ್ಮ ಟ್ರಸ್ಟ್ ನಿಮಗೆಲ್ಲ ಗೊತ್ತು, ಕಳೆದ 3 ವರ್ಷಗಳಿಂದ ಅನೇಕ ಜನಪರ ಅಂದರೆ ಪರ್ಟಿಕ್ಯುಲರ್ಲಿ ಯುವಕರು ಮತ್ತು ಯುವತಿಯರ ಎಂಪವರ್ಮೆಂಟ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಕಳೆದ 3 ವರ್ಷದಲ್ಲಿ ಸುಮಾರು 2000ಕ್ಕಿಂತಲೂ ಮಿಕ್ಕಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಅವರ ಸ್ಕಿಲ್ ಡೆವಲಪ್ ಮಾಡಲಿಕ್ಕೆ ಎಂಟರ್ಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೆವು. ಎಲ್ಲ ಸುತ್ತಮುತ್ತಲಿನ ಕಾಲೇಜಿನ ಅಂತಿಮ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟಿರ್ತೇವೆ. ಅದೇ ಸರ ಸುಮಾರು 400 ಮಹಿಳೆಯರಿಗೆ ಅವರ ವುಮೆನ್ ಎಂಟರ್ಪ್ರಿನಿಯರ್ಶಿಪ್ ಮೇಲೆ ಅವರು ಸ್ವಾವಲಂಬಿ ಆಗಬೇಕಂತ ನಮ್ಮ ಪಳ್ಳಿ ಬೆಳ್ಳೆ ಮಣಿಪುರ ಮತ್ತು ಅಲೆಯೂರು ಗ್ರಾಮ ಪಂಚಾಯತ್ ಲಿಮಿಟಿನ ಎಲ್ಲ ಮಹಿಳೆಯರಿಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮನ್ನು ಕೊಟ್ಟಿದೆ. ಅದೇ ಥರ ಲಾಂಗ್ ಟರ್ಮ್ ಕೋರ್ಸ್ 1 ಮಂತಿನದ್ದು ಡಿಜಿಟಲ್ ಲಿಟ್ರಸಿ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಆಲ್ಕಾರ್ಗೋ ಲಾಜಿಸ್ಟಿಕ್ಸ್ ಕಂಪನಿಯವರ ಸಹಯೋಗದಲ್ಲಿ ಅದನ್ನು ಮಾಡಿ ಸುಮಾರು 360 ಅಭ್ಯರ್ಥಿಗಳಿಗೆ ನಾವು ಉಚಿತ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟು ಅವರನ್ನು ನಾವು ಸ್ವಾವಲಂಬಿ ಆಗುವಂತೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ನಾವು ನೋಡಿದ್ದೇವೆ, ನಮ್ಮ ಯುವಕರು ಹಾಗೂ ಯುವತಿಯರು ಹೆಚ್ಚಿನವರು ಅವರು ಉದ್ಯೋಗಕ್ಕಿಂತ ಜಾಬ್ ಸಿಗಬೇಕಂತ ಅವರಿಗೆ ಆಸೆ ಆಕಾಂಕ್ಷೆ ಇತ್ತು. ಅದಕ್ಕೆ ನಾವು MRG ಗ್ರೂಪಿನ ಪ್ರಕಾಶ್ ಶೆಟ್ಟಿ ಅವರ ಹತ್ರ ಮಾತಾಡಿದಾಗ ಅವರು ಹೇಳಿದರು, ನೀವು ಜಾಬ್ ಫೇರ್ ಮಾಡಿ ನಾನು ಅದನ್ನು
ಸ್ಪಾನ್ಸರ್ ಮಾಡ್ತೇನೆ ಅಂತ ಹೇಳಿದರು. ಅವರ ಒಂದು ಆಸೆಯಂತೆ ನಾವು ಕಳೆದ 3 ವರ್ಷದಲ್ಲಿ ಈ ಜಾಬ್ ಫೇರನ್ನು ಯಶಸ್ವಿಯಾಗಿ ಮಾಡ್ತಾ ಉಂಟು. ನಾವು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸುಮಾರು ಜನರಿಗೆ ಜಾಬ್ ಸಿಗುವಲ್ಲಿ ನಾವು ಸಫಲರಾಗಿದ್ದೇವೆ. ಕಿಂಚಿತ್ ಒಂದು ನಿರುದ್ಯೋಗ ಸಮಸ್ಯೆಯನ್ನು ಈ ಟ್ರಸ್ಟಿನ ಮುಖಾಂತರ ನಿವಾರಣೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲು ಸಂತೋಷ ಪಡ್ತಾ ಇದ್ದೇನೆ. ಅದೇ ಥರ ಇವತ್ತು ನಾವು ಶ್ರೀಯುತ ಲಾಲಾಜಿ ಮೆಂಡನ್ರವರು ಅವರು ನಮಗೆ ಯಾವಾಗಲೂ ಪ್ರೋತ್ಸಾಹ ಕೊಡೋರು. ಕಳೆದ 2 ಜಾಬ್ ಫೇರಲ್ಲೂ ಈ ಒಂದು ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಉದ್ಘಾಟನೆ ಸಮಾರಂಭದಲ್ಲೂ ಹಾಗೂ ನಮಗೆ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾ ಅವರು ನಮಗೆ ಇವತ್ತು ಬಂದು ಈ ಒಂದು ವ್ಯಾಲಿಡಿಕ್ಟರಿ ಕಾರ್ಯಕ್ರಮದ ಸಮಾರೋಪ ಮತ್ತು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿದಾಗ ಭಾಳ ಸಂತೋಷದಿಂದ ಬಂದಿದ್ದಾರೆ. ಅವರಿಗೆ ನಾವು ಟ್ರಸ್ಟಿನ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ನಿಟ್ಟೆ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿಮಗೆಲ್ಲ ಗೊತ್ತು. ನಿಟ್ಟೆ ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಇದೊಂದು ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್. ನಮಗೆ ನಿಟ್ಟೆ ಮತ್ತು ಮಾಯೆ ಹಾಗೂ ಮಧ್ವ ವಾದಿರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ 3 ಶಿಕ್ಷಣ ಸಂಸ್ಥೆಗಳು ಸದಾ ನಮ್ಮೊಟ್ಟಿಗೆ ಸಹಕಾರ ಕೊಡ್ತಾ ಅಲ್ಲಿಯ ರಿಸೋರ್ಸ್ ಪರ್ಸನ್ಸ್ ಬಂದು ಇಲ್ಲಿ ಟ್ರೈನಿಂಗ್ ಕೊಡೋದು ನಿಮಗೆಲ್ಲ ಗೊತ್ತಿರ್ಬೋದು. ಸೊ ನಮಗೂ ನಿಟ್ಟೆಯವರಿಗೆ ಒಳ್ಳೆಯ ಒಂದು ಬಾಂಧವ್ಯ. ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರಿಗೆ ಶ್ರೀಯುತ ಡಾಕ್ಟರ್ ವಿನಯ ಹೆಗ್ಡೆ ಅವರು ನಮಗೆ ಫಂಡಿಂಗ್ ಮಾಡಿರ್ತಾರೆ. ಸೊ ಅದೇ ಥರ ಮಾಯೆಯವರು ಒಳ್ಳೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ನಾವು ಡಾಕ್ಟರ್ ಸುಧೀರ್ ಎಂ ಅಲ್ಲಿಯ ಡೈರೆಕ್ಟ್ರನ್ನು ಕೇಳಿದಾಗ ಅವರೂ ಸಂತೋಷದಲ್ಲಿ ಒಪ್ಪಿ ಇವತ್ತು ಬಂದಿದ್ದಾರೆ. ಅವರಿಗೂ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ಉದಯ್ ಕುಮಾರ್ ಶೆಟ್ಟಿ ಅವರು ನಮ್ಮವರೇ, ನಮ್ಮ ಪಾರ್ಟ್ ಆಫ್ ಅವರ್ ಟೀಮ್ ಮೆಂಬರ್. ಯಾಕೆಂದರೆ ಯಾವಾಗಲೂ ನಮ್ಮೊಟ್ಟಿಗೆ ಇರುವವರು. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಯ ಅವರು BJPಯ ಇನ್ಚಾರ್ಜ್ ಆಗಿದ್ದಾರೆ. ಅವರು ಈ ಒಂದು ಸಮಾರಂಭಕ್ಕೆ ಬರಬೇಕಂತ ಹೇಳಿದಾಗ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಮಮತಾ ಶೆಟ್ಟಿ ಅಭಿಮತ TV ಚಾನಲ್ ನಿಮಗೆಲ್ಲ ಗೊತ್ತಿರ್ಬೋದು, ಭಾಳ ಪಾಪ್ಯುಲರ್ ಆಗ್ತಾ ಉಂಟು. ಸೊ ಆ ಒಂದು TV ಚಾನಲ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಅವರನ್ನು ಕೇಳಿದಾಗ ಅವರು ಇವತ್ತು ಬಂದಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ತಹಸೀಲ್ದಾರ್, ಜನಪ್ರಿಯ ತಹಸೀಲ್ದಾರ್ ಕಾಪು ಕ್ಷೇತ್ರದವರು, ನೀವೆಲ್ಲ ಪತ್ರಿಕೆಯಲ್ಲಿ ಯಾವಾಗಲೂ ನೋಡ್ಬೋದು. ಅವರು ಬಡವರ ಚಿಂತನೆ ಮಾಡುತ್ತಾ ಬಡವರ ಸೇವೆಯಲ್ಲಿ ನಿರಂತರ ಸೇವೆ ಮಾಡ್ತಾ ಇದ್ದು ಒಂದು ಯಶಸ್ವಿ ತಹಸೀಲ್ದಾರಾಗಿ ಬಂದಿದ್ದಾರೆ. ಹೈಲಿ ಕ್ವಾಲಿಫೈಡ್ ತಹಸೀಲ್ದಾರ್ ಅಂತಲೂ ಹೇಳಬೇಕು. ಅವರು ತುಂಬ ರ್ಯಾಂಕ್ ಎಲ್ಲ ಪಡೆದು ಭಾಳ ಒಂದು ಯಶಸ್ವಿಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇವತ್ತು ನಾನು ಕೊನೆ ಗಳಿಗೆಯಲ್ಲಿ ಅವರನ್ನು ರಿಕ್ವೆಸ್ಟ್ ಮಾಡಿದೆ, ನೋಡಿ ಮೇಡಮ್ ನಿನ್ನೆ DC ಅವರು ಬಂದಿದ್ದಾರೆ, ಇವತ್ತು ನೀವು ಬರಬೇಕು, ನಮ್ಮ ಒಂದು ಹೇಗೆ ನಾವು ರೂರಲ್ ಡೆವಲಪ್ಮೆಂಟ್ ಥ್ರೂ ಎಂಟರ್ಪ್ರಿನಿಯರ್ಶಿಪ್ ಅಂತ ಅನೇಕ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಬನ್ನಿ ನೋಡಿ ಅಂತ ಹೇಳಿದಾಗ ಭಾಳ ಸಂತೋಷವಾಗಿ ಇವತ್ತು ಬಂದಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ಹಿರಿಯರು ಆದ ನಮ್ಮ ಜಯರಾಜ್ ಹೆಗ್ಡೆ ಅವರು ನಮ್ಮ ಈಸ್ ಆಲ್ಸೋ ಪಾರ್ಟ್ ಆಫ್ ಅವರ್ ಟೀಮ್ ಅಂತ ಹೇಳಬೇಕು. ಯಾಕೆಂದರೆ ಯಾವಾಗಲೂ ನಮಗೆ ಸಹಕಾರ ಕೊಡುವವರು. ಮಣಿಪಾಲದ ವೈಷ್ಣವಿ ಟೆಂಪಲಿನ ಅಧ್ಯಕ್ಷರು ಆಗಿದ್ದಾರೆ. ಹಾಗೂ ನಮ್ಮ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರ ಭಾವನೂ ಆಗಿದ್ದಾರೆ. ನಮ್ಮೊಟ್ಟಿಗೆ ನಮಗೆ ಯಾವಾಗಲೂ ಸಹಕಾರ ಕೊಡೋದು, ನಮಗೆ ಮಾರ್ಗದರ್ಶನ ಕೊಡುವವರು, ಹಿರಿಯರು ಆಗಿದ್ದಾರೆ. ಅವರು ಈ ಸಂದರ್ಭದಲ್ಲಿ ಬರಬೇಕಂತ ಹೇಳಿದಾಗ ಬಂದಿದ್ದಾರೆ. ನಾವು ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸುರತ್ಕಲ್ ಬಂಟರ ಸಂಘದ ಅಧ್ಯಕ್ಷರು ಅವರು ನಮಗೆ ಜಾಸ್ತಿ ಪರಿಚಯ ಇರಲಿಲ್ಲ, ಆದರೆ ಫೋನ್ ಮುಖಾಂತರ ನಮಗೆ ಮಾತಾಡಿಬಿಟ್ಟು ಅವರ ಪರಿಚಯ ಆಯಿತು. ಅವರು ಭಾಳ ಒಂದು ಸುರತ್ಕಲ್ ಬಂಟರ ಸಂಘದಲ್ಲಿ ಅನೇಕ ಕಾರ್ಯದರ್ಶಿಯಾಗಿ ಇವಾಗ ಅಧ್ಯಕ್ಷರಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುರತ್ಕಲ್ ಪರಿಸರದಲ್ಲಿ ಭಾಳ ಒಂದು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಲೋಕೇಶ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ನಮ್ಮ
ಮಿತ್ರರಾದ ವಿಕ್ರಮಾರ್ಜುನ ಹೆಗ್ಡೆ ಅವರು BJPಯ ಉನ್ನತ ನಾಯಕರಾಗಿದ್ದಾರೆ. ನಮ್ಮ ತಿಂಗಳೇ ಪ್ರತಿಷ್ಠಾಪನ ಪ್ರತಿ ವರ್ಷ ಅನೇಕ ಸಾಹಿತ್ಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜನಪರ ಕಾರ್ಯದಲ್ಲಿ ಸದಾ ಅವರು ಇದ್ದು ನಮಗೆಲ್ಲ ಬೇಕಾದವರು, ಅವರು ನಮ್ಮೊಟ್ಟಿಗೆ ಯಾವಾಗಲೂ ಇರುವವರು, ಅವರು ಬಂದಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ನವೀನ್ ಚಂದ್ರ ಶೆಟ್ಟಿ ಅವರು ನಮ್ಮ ಪಾರ್ಟ್ ಆಫ್ ದ ಟೀಮ್ ಅಂತಲೇ ಹೇಳಬೇಕು. ಯಾಕೆಂದರೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಸದಾ ಮಾರ್ಗದರ್ಶನ ಕೊಡುವವರು, ಅವರು ಬಂದಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕಾರ್ಕಳ ಮತ್ತು ಉಡುಪಿಯಲ್ಲಿ ಹಮ್ಮಿಕೊಳ್ಳುತ್ತಾ ಹೆಸರುವಾಸಿಯಾಗಿದ್ದಾರೆ. ಅವರು ನಿನ್ನೆ ಬರಬೇಕಿತ್ತು, ನಿನ್ನೆ ಬಾಂಬೆಯಿಂದ ಬರುವಾಗ ಲೇಟ್ ಆಯಿತು. ನಿನ್ನೆ ಸಾಯಂಕಾಲ ಫೋನ್ ಮಾಡಿ ಇವತ್ತು ಬರ್ತೇನೆ ಅಂತ ಹೇಳಿದರು. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಾಗೇಶ್ ಹೆಗ್ಡೆ ನಮಗೆ ಭಾಳ ಬೇಕಾದವರು, ಯಾವಾಗಲೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನಮ್ಮ ಹಿತಚಿಂತಕರಾಗಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ನಮ್ಮ ರೋಷನ್ ಶೆಟ್ಟಿ ಅವರು ಸ್ಪೋರ್ಟ್ಸ್, ಯೂತ್ ಆ್ಯಂಡ್ ಸ್ಪೋರ್ಟ್ಸಲ್ಲಿ ಸರ್ಕಾರದ ಅಧಿಕಾರಿ ಆಗಿದ್ರೂ ಉಡುಪಿ ಡಿಸ್ಟ್ರಿಕ್ಟಿನ ಹೋಮ್ ಗಾರ್ಡ್ ಕಮಾಂಡೆಂಟ್ ಆಗಿ ಇತ್ತೀಚೆಗೆ ನೇಮಕಗೊಂಡು ಚಾರ್ಜ್ ತಗೊಂಡಿದ್ದಾರೆ. ಅವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗ್ತದೆ. ಒಂದು ಯುವಕರು ಹಾಗೂ ಬಹಳ ಅಂದರೆ ಎಲ್ಲರೊಟ್ಟಿಗೆ ಮಿಕ್ಸ್ ಆಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉಡುಪಿ ಜಿಲ್ಲೆಯಲ್ಲಿ ಅತ್ಯಂತ ಒಂದು ಪಾಪ್ಯುಲರ್ ಯೂತ್ ಲೀಡರ್ ಅಂತಲೂ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮೊಟ್ಟಿಗೆ ಇವತ್ತು ಬಂದಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತ ಬಯಸ್ತೇನೆ. ಶ್ರೀಯುತ ಭರತ್ ಕುಮಾರ್ NMMIT ನಿಟ್ಟೆಯಲ್ಲಿ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಆಗಿದ್ದಾರೆ. ನಾವು ಅಲ್ಲಿ ಹೋಗಿ ಅವರನ್ನು ಮೀಟ್ ಮಾಡಿ ಅಲ್ಲಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳನ್ನು ಹಾಗೂ ಪಾಸ್ಡ್ ಔಟ್ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಬೇಕು, ಜಾಬ್ ಆಪರ್ಚುನಿಟೀಸ್ ತುಂಬ ಉಂಟು ಅಂತ ಹೇಳಿದಾಗ ಭಾಳ ಸಂತೋಷದಿಂದ ನಮಗೆ ಸಹಾಯ ಮಾಡಿದ್ದಾರೆ. ಅವರು ಯಾವಾಗಲೂ ನಮ್ಮೊಟ್ಟಿಗೆ ಇರುವವರು. ಅವರು ಇವತ್ತು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಒಂದು ರಿಕ್ರೂಟ್ಮೆಂಟ್ ಡ್ರೈವ್ನ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡು ಭಾಳ ಒಂದು ಸುಸೂತ್ರವಾಗಿ ಯಶಸ್ವಿಯಾಗಿ ಕಳೆದ 2 ಬಾರಿ ಮತ್ತು 3ನೇ ಬಾರಿ ಈ ವರ್ಷವೂ ಅದರ ಎಂಟೈರ್ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಮಾಡಿದ ಗುರುಪ್ರಶಾಂತ್ ಭಟ್ ಅವರು HOD ಅಡ್ಮಿಷನ್ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಜಸ್ಟಿಸ್ ಕೇಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು ಈ ಎಲ್ಲ ಜವಾಬ್ದಾರಿ ನಿಮಗೆಲ್ಲ ಪರಿಚಿತರು. ಅವರು ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ಥರ ಪ್ರೊಫೆಸರ್ ದಿವ್ಯರಾಣಿ ಪ್ರದೀಪ್ ಹೇಳಬೇಕೆಂದಿಲ್ಲ, ಎಲ್ರಿಗೂ ಗೊತ್ತು. ಅವರು ನಮಗೆ ಡೇ 1ನಿಂದ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಪ್ರೋಗ್ರಾಮ್ ಡೈರೆಕ್ಟ್ರಾಗಿ ನಮ್ಮೊಟ್ಟಿಗೆ ಸದಾ ನಮಗೆ ಸಹಾಯ ಮಾಡ್ತಾ ಇದ್ದು ವಾಲಂಟಿಯರ್ಲಿ ಅವರೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಪತ್ರಕರ್ತ ಮಿತ್ರರು, ನಾನು ಮೊದಲು ಅಡ್ರೆಸ್ ಮಾಡುವಾಗ ಮರ್ತೋಯ್ತು, ನಮ್ಮ ಬ್ಯಾಕ್ ಬೋನ್ ಕಾಪು ವಲಯದ ಎಲ್ಲ ಪತ್ರಕರ್ತರು, ಮುಖ್ಯವಾಗಿ ವಿಜಯ್ ಅವರು, ಹರೀಶ್ ಅವರು, ಬಾಲಣ್ಣನವರು ನಮಗೆ ಭಾಳ ಒಂದು ಪ್ರೋತ್ಸಾಹ ಕೊಡ್ತಾರೆ. ಯಾಕೆಂದರೆ ಅವರಿಗೂ ಒಂದು ರೂರಲ್ ಡೆವಲಪ್ಮೆಂಟ್ ಆಗಬೇಕು, ರೂರಲ್ ಯೂತ್ಗೆ ಮತ್ತು ಮಹಿಳೆಯರಿಗೆ ಜಾಬ್ ಸಿಗಬೇಕು, ಅವರು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಭಾಗವಹಿಸಿ ಅವರ ಸ್ಕಿಲ್ ಡೆವಲಪ್ ಮಾಡಬೇಕೆಂಬ ಚಿಂತನೆ ನಮ್ಮ ಕಾಪು ವಲಯದ ಎಲ್ಲ ಪತ್ರಕರ್ತರು ಹಾಗೂ ಉಡುಪಿ ವಲಯದ ಪತ್ರಕರ್ತರಿಗೆ ಅವರಿಗೂ ಚಿಂತನೆ ಅದೇ ಉಂಟು. ನಮ್ಮದು ಅವರದು ಸಂಬಂಧ ಭಾಳ ಒಂದು ಒಳ್ಳೆಯ ರೀತಿಯಿಂದ ಕಳೆದ 3 ವರ್ಷದಿಂದ ನಮಗೆ ಸಹಕರಿಸಿದ್ದಾರೆ. ಅವರು ಇವತ್ತು ಬಂದಿದ್ದಾರೆ. ಅವರ ಪತ್ರಿಕೆಯಲ್ಲಿ ಈ ಮಾಧ್ಯಮದ ಮುಖಾಂತರ ಇದರ ಬಗ್ಗೆ ಸ್ವಲ್ಪ ಯಾವಾಗಲೂ ಪ್ರಚಾರ ಕೊಡುವ ಕಾರಣದಿಂದ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ಸ್ ಅಭಿವೃದ್ಧಿ ಆಗಲು ತುಂಬ ನಮಗೆ ಸಹಕಾರ ಆಗಿದೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ಥರ ನಮ್ಮ ಇನ್ನೋರ್ವ ಮಿತ್ರರು ಹಾಗೂ ಉಡುಪಿಯ ಪ್ರಸಿದ್ಧ ಧಾರ್ಮಿಕ ಮುಖಂಡರು, BJPಯ ಮುಖಂಡರು ಆದ ವಕೀಲರು ಆದ
ಶ್ರೀಯುತ ಸುಪ್ರಸಾದ್ ಹೆಗ್ಡೆ ಅವರು ಆ್ಯಕ್ಚುಲಿ ಇವತ್ತು ಉಡುಪಿಯಲ್ಲಿ ವಕೀಲರ 125ನೇ ವರ್ಷದ ಒಂದು ಕಾರ್ಯಕ್ರಮ ನಡೆಯುತ್ತಿರುವ ಸಂದರ್ಭದಲ್ಲಿ ಇವತ್ತು ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ನಮ್ಮ ಎಲ್ಲ ಟ್ರಸ್ಟಿಗಳು ದಯಾನಂದ್ ಶೆಟ್ಟಿ ಅವರು, ಜಗದೀಶ್ ಹೆಗ್ಡೆ ಅವರು, ರಮೇಶ್ ಅಣ್ಣನವರು, ಎಲ್ರಿಗೂ ನಾನು ಸ್ವಾಗತ ಬಯಸ್ತೇನೆ. ಅದೇ ಥರ ಡಾಕ್ಟರ್ HB ಶೆಟ್ಟಿಯವರು, ನಮ್ಮ ಅಧ್ಯಕ್ಷರು, ಗ್ರಾಮೀಣ ಬಂಟರ ಸಂಘದ ಯಾವಾಗಲೂ ನಮಗೆ ಸಪೋರ್ಟ್ ಮಾಡುವವರು, ಅವರಿಗೂ ನಾನು ಸ್ವಾಗತ ಬಯಸ್ತೇನೆ. ನಮ್ಮ ಕೋಶಾಧಿಕಾರಿಯಾದ ವಿಜಿತ್ ಶೆಟ್ಟಿಯವರು ಹಾಗೂ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಶ್ರೀಯುತ ಪದ್ಮನಾಭ ಹೆಗ್ಡೆ ಅವರು ಇದ್ದಾರೆ. ಗೋಪಾಲ್ ಶೆಟ್ಟಿಯವರು ಟ್ರಸ್ಟಿಯವರು ಇದ್ದಾರೆ, ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಅದೇ ಥರ ನಮ್ಮ ಎಲ್ಲ HR ಹೆಡ್ಗಳು, 30 ಕಂಪೆನಿಗಳು ಬಂದಿದೆ, ಒಳ್ಳೆಯ ರಿಕ್ರೂಟ್ಮೆಂಟ್ ಆಗಿದೆ ಅಂತ ನಮಗೆ ಮಾಹಿತಿ ಸಿಗ್ತಾ ಉಂಟು. ಆದರೆ ಇನ್ನೊಂದು 3-4 ದಿವಸದಲ್ಲಿ ಎಲ್ಲ ಲಿಸ್ಟ್, ಎಷ್ಟು ಜನರಿಗೆ ಜಾಬ್ ಸಿಕ್ಕಿದೆ, ಎಷ್ಟು ಜನ ಶಾರ್ಟ್ ಲಿಸ್ಟ್ ಆಗಿದ್ದಾರೆ, ಎಷ್ಟು ಜನ ಇನ್ನೊಂದು ಫೈನಲ್ ಇಯರ್ನವರನ್ನು ತಕ್ಕೊಂಡಿದ್ದಾರೆ ಅಂತ ಎಲ್ಲ ಡೀಟೇಲ್ಸ್ ಪ್ರೊಫೆಸರ್ ದಿವ್ಯರಾಣಿಯವರು ಕಲೆಕ್ಟ್ ಮಾಡಿ ನಮ್ಮ ಟ್ರಸ್ಟಿಗೆ ಕೊಡಲಿಕ್ಕಿದ್ದಾರೆ. ಸೊ ಅವರಿಗೆ ಎಲ್ಲರೂ ಬಂದವರಿಗೆ ನಾನು ನಮ್ಮ ಉಡುಪಿ ಗ್ರಾಮೀಣ ಬಂಟರ ಸಂಘದ ಟ್ರಸ್ಟಿನ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಹಾಗೂ ನಿಮಗೆಲ್ಲ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ. ಅದೇ ಥರ ವಾಲಂಟಿಯರ್ಸ್ ನಮಗೆ ನಿಟ್ಟೆ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು ಯಾವಾಗಲೂ ವಾಲಂಟಿಯರ್ಸ್ ಕಳೆಯುತ್ತೆ. ಆದರೆ ಇವಾಗ ಎಕ್ಸಾಮ್ ನಡೆಯೋ ಕಾರಣ ಸುಮಾರು ಜನ ಬಂದಿದ್ದಾರೆ. ಹಾಗೂ ಉಡುಪಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಮಣಿಪಾಲ್ ಹಾಗೂ ವಿದ್ಯಾಲಕ್ಷ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ಅಲ್ಲಿಯ ವಾಲಂಟಿಯರ್ಸ್ ಬಂದಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕ ಕೃತಜ್ಞತೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಅಭ್ಯರ್ಥಿಗಳು ಇವತ್ತು ದಯವಿಟ್ಟು ನಿಮ್ಮ ಕೆಲಸ ಸಿಗದೆ ಹೋಗಬಾರ್ದು. ಇಲ್ಲಿಂದ ಎಲ್ಲ ಇಂಟರ್ವ್ಯೂಗೆ ಆರಾಮಾಗಿ ನೀವು ಫೇಸ್ ಮಾಡಿ. ಈ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ಎಗೇನ್ ಇಂಟರ್ವ್ಯೂ ಪ್ರೊಸೆಸ್ ಕಂಟಿನ್ಯೂ ಆಗ್ತದೆ. ಎಲ್ರಿಗೂ 1-2 ಕಂಪನಿಯಲ್ಲಿ ನೀವು ಸಿಲೆಕ್ಟ್ ಆಗಬೇಕು, ಅದೇ ನಮ್ಮದು ಆಶಯ. ಸೊ ಆದ ಕಾರಣ ಎಲ್ಲರೂ ಆರಾಮ್. ನಿನ್ನೆ ಭಾಳ ಕ್ರೌಡ್ ಇತ್ತು, ಸುಮಾರು 1700 ಅಭ್ಯರ್ಥಿಗಳು ಬಂದಿದ್ದರು. ಇವತ್ತು 2ನೇ ದಿವಸ ಕಮ್ಮಿ ಆಗಿದೆ. ಆರಾಮಾಗಿ ನೀವು ಇಂಟರ್ವ್ಯೂ ಫೇಸ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನಮ್ಮ ಹತ್ರ ಕೇಳಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಸೊ ದಯವಿಟ್ಟು ಎಲ್ಲರೂ ಇಂಟರ್ವ್ಯೂ ಫೇಸ್ ಮಾಡಿಯೇ ಹೋಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. And human beings cannot live without lover. This is the time to extend flower of love to all our distinguished dignitaries. I request Shri Ashok Kumar Shetty sir to florally welcome our distinguished inaugurator, Shri Professor Divya Rani Madam, to again Professor Divya Rani Madam to Dr. Pratibha. Shri Guru Prashant Bhatt to Bharat. Hegde to Shri Jayaraj Hegde, Uttam Shetty, to Muniyal to Tingale Vikramarjuna Hegde. Florally welcome the dignitaries. ದಯವಿಟ್ಟು ಎಲ್ಲ ಉಳಿದ ಟ್ರಸ್ಟಿಗಳು ಕೂಡ ಟು ಡಾಕ್ಟರ್ ರೋಷನ್ ಜಿ, ಪದ್ಮನಾಭ ಹೆಗ್ಡೆ ಟು ನವೀನ್ ಚಂದ್ರ ಶೆಟ್ಟಿ, ಶ್ರೀ ವಿಜಿತ್ ಜಿ ಟು ದ ಹಾನರಬಲ್ ಡಿಗ್ನಿಟರೀಸ್. ಐ ರಿಕ್ವೆಸ್ಟ್ ಆಲ್ ದ ಟ್ರಸ್ಟೀಸ್ ಟು ಹ್ಯಾಂಡ್ ಓವರ್ ಟು ಲೋಕೇಶ್ ಶೆಟ್ಟಿ ಸರ್. ಆಲ್ ಟ್ರಸ್ಟೀಸ್ ಆರ್ ಇನ್ವೈಟೆಡ್ ಟು ಹ್ಯಾಂಡ್ ಓವರ್ ದ ಫ್ಲವರ್ ಬೊಕೇಸ್ ಟು ಡಿಸ್ಟಿಂಗ್ವಿಶ್ಡ್ ಡಿಗ್ನಿಟರೀಸ್ and also to Tonse Manohar Shetty, to Guru Prashant Bhatt. I request Shri Vijit ji to hand over a flower bouquet to our President Shri Ashok Kumar Shetty. I am inviting Vijit ji to hand over the bouquet to Dr. HB Shetty, our esteemed President and a source of blessings to all of us, to Dr. HB Shetty sir. I invite all the trustees to hand over the bouquets to the dignitaries. I am very sure that it has been delivered. Thank you very much. Moving on, ladies and gentlemen. I request Professor Divya Rani Madam
the program coordinators. Thank you, Dr. Sudesh, sir. Uh, Good afternoon, all the guests and all the gathering people over here. It's been a very enriched, wonderful, and very vibrant moment that we have crossed in the last 2 days. ಸಾಧಾರಣ 1.5 ತಿಂಗಳಿಂದ ನಾವು ಇದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಿದ್ದೇವೆ. ಮೊದಲನೇದಾಗಿ ಈ ಒಂದು ನಮ್ಮ ಸ್ಮಾಲ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ 4 ಗೋಡೆಗಳ ನಡುವೆ ಒಂದು ಕ್ರಿಯೇಟ್ ಆದಂಥ ಈ ಐಡಿಯಾ ಇದು. ನಮ್ಮ ಅಶೋಕ್ ಕುಮಾರ್ ಶೆಟ್ಟರು ಫಸ್ಟ್ ಬಂದು ನಮಗೆ ಹೇಳಿದರು, ನನಗೊಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಪ್ರೋಗ್ರಾಮ್ಸ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಸೊ ಒನ್ ಡೇ ಆ್ಯಸ್ ಹಿ ಎಕ್ಸ್ಪ್ರೆಸ್ಡ್ ಹಿಸ್ ಇಂಟ್ರೆಸ್ಟ್ ಇನ್ ಟರ್ಮ್ಸ್ ಆಫ್ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ to all rural children, all rural students, and he came and approached that, madam, can we do something that we can create or bring job fair to our Kuntal Nagar? So that time I was a bit hesitant, but then I thought, why not? This is a very wonderful idea that has been, thought by him, which I truly respected. And then next came was our Guru Prashant Bhatt. He was there in my mind, and if we have to do, we all have to do it with the team. So with all the support of all the trustees, our president, and especially Vijit and Padmanabh Hegde and everybody, that today, for the third time, we have presented our Mega Job Fair 3 in this small village of Kuntal Nagar. So we are really proud to be here in front of you by providing more than 2,000 vacancies, 30 companies gathered here, and since yesterday we have witnessed over 1,800 students taking interviews from all the recruiters here. That was a very blessed and wonderful moment for all of us. Now 30 companies to talk about them. It was not easy to get the companies, but I truly respect each one of you for joining your hands with us and also encouraging all of us to go ahead with such a beautiful, the program or the job fair, because without you, this would be definitely not possible. So my first respect will definitely go to all the companies, first of all, for bringing those vacancies to this Kuntal Nagar and for being with us and executing the moment so nicely. Though we experienced yesterday more than 2,000, I think nearly 1,500 candidates walking at a time, and that was really a very, very tough moment for us to be with. And I truly appreciate all the companies who have cooperated with us and interviewed huge number of candidates. So many specialization that we have presented here: electrical, mechanical, civil, science background, electronics, communication, BA, CA, BSc graduates, diploma holders, many of them, software developer, software engineers, then many people from the industrial background, many vacancies from the industrial background were presented here, and I hope most of the companies have received the candidates, and we are really looking for a lot of placements this time from all of you. So with this small note, I would like to close this. Especially welcoming note for all our recruiters especially, and of course our Ashok Kumar Shetty has already given all the details of our skill development center and other things. Let's move on with the inaugural and proceeding for the further situations, please. Thank you very much. Thank you very much, madam. Light serves as a symbol of life, happiness. Lalji Mendan, sir. Ladies and gentlemen, this is the inauguration of this valediction. ಎಲ್ಲ ಟ್ರಸ್ಟಿಗಳು ಬಂದು, ಭಗಿನಿಯರು, ಎಲ್ಲ ಅತಿಥಿ ಅಭ್ಯಾಗತರುಗಳು, ಎಲ್ಲ ಮುಖ್ಯಸ್ಥರುಗಳ ಸಮಕ್ಷಮದಲ್ಲಿ ಇವತ್ತು ಲಾಲ್ಜಿ ಮೆಂಡನ್ ಸರ್ ಅವರು ದೀಪವನ್ನು ಬೆಳಗಿಸಿ 2 ದಿನಗಳ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂತಹ ಜಾಬ್ ಫೇರನ್ನು ಮತ್ತೊಮ್ಮೆ ಮಗುದೊಮ್ಮೆ ಸಮಾಜಕ್ಕೆ ಅರ್ಪಣೆ ಮಾಡತಕ್ಕಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲ ಬಂಧುಗಳು, ಭಗಿನಿಯರು, this is in the presence of all, ladies and gentlemen. I think, and I'm sure that this skill development center, the only one in the nation,
is making all earnest efforts to see that the rural youths have been provided with gainful employment opportunities. ಜ್ಞಾನವೇ ಬೆಳಕು, ಜ್ಞಾನವೇ ಶಕ್ತಿ ಅಂತಕ್ಕಂಥ ಪರಂಪರೆ ನಮ್ಮದು. ಎಲ್ಲ ಬಂಧುಗಳು, ನಮ್ಮ ಅವರಾಗಿರ್ತಕ್ಕಂತಹ ಜನಪ್ರಿಯ ಮೇಡಮ್ ಡಾಕ್ಟರ್ ಪ್ರತಿಭಾ ಅವರು, ಸುಪ್ರಸಾದ್ ಶೆಟ್ಟಿ ಅವರು ಹಾಗೆಲ್ಲ ಬಂಧುಗಳು ನಮ್ಮ ಜೊತೆ ಇದ್ದಾರೆ. Yesterday it was inaugurated by Sri K. Prakash Shetty, and today ದೀಪ ಬೆಳಗಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡ. ಆತ್ಮೀಯರೇ, ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನದಲ್ಲಿ ನಡೆಯುತ್ತಿರುವಂಥ 3ನೇ ವರ್ಷದ ಜಾಬ್ ಫೇರ್ನ 2 ದಿವಸದ ಕಾರ್ಯಕ್ರಮ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಜಸ್ಟಿಸ್ ಕೆ ಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ನಿರ್ದೇಶಕರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಸುಧೀರ್ ಎಂರವರೇ, ಆತ್ಮೀಯರಾದ ಶ್ರೀಯುತ ಭರತ್ ಜಿ ಅವರೇ, ಹಿರಿಯರಾದ ಶ್ರೀಯುತ ಬಿ ಜಯರಾಜ್ ಹೆಗ್ಡೆ ಅವರೇ, ಉದಯ್ ಕುಮಾರ್ ಶೆಟ್ಟರವರೇ, ಡಾಕ್ಟರ್ ಮಮತಾ ಶೆಟ್ಟಿಯವರೇ, ತಿಂಗಳೇ ವಿಕ್ರಮಾಜ ಹೆಗ್ಡೆ ಅವರೇ, ನಾಗೇಶ್ ಹೆಗ್ಡೆ ಅವರೇ, ಮುನಿಯಾರ್ ಉದಯ್ ಕುಮಾರ್ ಶೆಟ್ಟರವರೇ, ವೇದಿಕೆಯಲ್ಲಿರುವಂಥ ಮಾನ್ಯ ತಹಶೀಲ್ದಾರ್ ಆಗಿರುವಂಥ ಡಾಕ್ಟರ್ ಪ್ರತಿಭಾರವರೇ, ವೇದಿಕೆಯಲ್ಲಿರುವಂಥ ಈ ಥರ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಗಣ್ಯರೇ, ಅತಿಥಿಗಳೇ ಮತ್ತು ಸೇರಿರುವಂಥ ಎಲ್ಲ ಉದ್ಯೋಗ ಆಕಾಂಕ್ಷಿ ಮಿತ್ರರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಎಲ್ರಿಗೂ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ನಮ್ಮ ಮುಖ್ಯವಾಗಿ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಗ್ರಾಮೀಣ ಬಂಟರ ಸಂಘದ ತುಂಬ ಕಾರ್ಯಕ್ರಮಕ್ಕೆ ಅವರು ಚಾಲನೆ ಕೊಟ್ಟು ಅದರ ನೇತೃತ್ವ ವಹಿಸಿಕೊಂಡು ಇವತ್ತು ಜಾಬ್ ಫೇರನ್ನು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಬಹುಶಃ ನಾವು ಹಿಂದೆ ಕೂಡ 2 ಬಾರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಮತ್ತು ಈ ಸಭಾಂಗಣ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ದೊಡ್ಡ ಕೊಡುಗೆಯನ್ನು ಈ ಒಂದು ಸಭಾಂಗಣಕ್ಕೆ ಕೂಡ ಕೊಟ್ಟಿದ್ದಾರೆ. ಹಾಗೆ ಸನ್ಮಾನ್ಯ ಬೊಮ್ಮೆಯವರು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಾಗ ಕೂಡ ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ನಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಉದ್ಯೋಗ ಎಲ್ಲ ಮನೆಯವರಿಗೂ ಕೂಡ ಅಪೇಕ್ಷೆ ಇದೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ಅವಿಭಾಜಿತ 2 ಜಿಲ್ಲೆಗಳಲ್ಲಿ, ದಕ್ಷಿಣ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಇಂಜಿನಿಯರಿಂಗ್, ಮೆಡಿಕಲ್ಗೆ ಅಥವಾ ಬೇರೆ ಬೇರೆ ಕೋರ್ಸ್ಗಳನ್ನು ತಗೊಂಡು ಇವತ್ತು ಉದ್ಯೋಗ ಆಕಾಂಕ್ಷಿಗಳಾಗಿ ಬೇರೆ ಬೇರೆ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರಮಟ್ಟಕ್ಕೆ ಹೋಗ್ತಾರೆ. ಬಹುಶಃ ಒಂದು 50-100 ವರ್ಷ ಹಿಂದಿನ ದಿನಗಳನ್ನು ನೆನಪು ಮಾಡಿದರೆ ಬಹುಶಃ ನಮ್ಮ ಪ್ರತಿ ಮನೆಯಿಂದಲೂ ಕೂಡ ಒಂದಲ್ಲ ಒಂದಿಬ್ಬರು ಜನ ಆದರೂ ಮುಂಬೈಗೆ ಹೋಗಿ ಉದ್ಯೋಗ ಅಪೇಕ್ಷೆ ಪಟ್ಟು ಅಲ್ಲೆಲ್ಲ ಹೋಗಿದ್ದಾರೆ. ಮತ್ತು ಹಲವಾರು ಕಚೇರಿಗಳಲ್ಲಿ ಕೂಡ ಕೆಲಸ ಕಾರ್ಯ ಮಾಡಿದ್ದಾರೆ. ಇವತ್ತು ಹೋಟೆಲ್ ಉದ್ಯಮ ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗ ಕ್ಷೇತ್ರಕ್ಕೆ ಕೂಡ ಮುಂಬೈ ನಮಗೆ, ನಮ್ಮ ಹತ್ತಿರದ ಬೆಂಗಳೂರು ನಮಗೆ 425 ಕಿಲೋಮೀಟ್ರ್ ಇದೆ. ಆದರೆ ಮುಂಬೈ 800 ಕಿಲೋಮೀಟ್ರ್ ದೂರ ಇದ್ದರೂ ಕೂಡ ನಮಗೆ ಬೆಂಗಳೂರಿಗಿಂತ ಮುಂಬೈಯೇ ನಮ್ಮ ಆಶ್ರಯದಾತರಾಗಿ ಮತ್ತು ನಮ್ಮ ಪ್ರತಿ ಮನೆಗೂ ಕೂಡ ಒಂದೊತ್ತಿನ ಊಟ ಕೊಡುವಂಥ ಸ್ಥಿತಿಯಲ್ಲಿ ನಮಗೆ ನಮ್ಮವರು ಸಾಕಷ್ಟು ಜನ ಮುಂಬೈಯಲ್ಲಿ ಹೋಗಿ ನೆಲೆಸಿದ್ದಾರೆ. ಈಗ ಕೂಡ ತುಂಬ ಜನ, ಬಹುಶಃ ನಮಗೆ ಏಪ್ರಿಲ್ ಮೇಗೆ ಪ್ರತಿ ಮನೆಗೆ ಕೂಡ ನಮ್ಮ ಬಂಧುಗಳು ಊರಿಗೆ ಬರುವುದನ್ನು ನಾವು ನೋಡೋದೇ ಒಂದು ಸಂಭ್ರಮ. ಆ ರೀತಿಯಲ್ಲಿ ಉದ್ಯೋಗ ಆಕಾಂಕ್ಷಿಗಳಾಗಿ ಅಲ್ಲಿ ಹೋಗಿ ಸೆಟ್ಲಾಗಿದ್ದಾರೆ. ಇವತ್ತು ಸ್ವಲ್ಪ ವಿದ್ಯಾಕ್ಷೇತ್ರ ಸ್ಪರ್ಧಾತ್ಮಕ ಕ್ಷೇತ್ರ, ಹಾಗಾಗಿ ಎಷ್ಟೇ ಕಲಿತರೂ ಕೂಡ ಮತ್ತೆ ಒಳ್ಳೆಯ ಅಂಕ ಪಡೆದವರು, ಮಾರ್ಕ್ ಪಡೆದವರಿಗೆ ಸರ್ಕಾರಿ ಉದ್ಯೋಗ ಕೇವಲ 1-2% ಸಿಗ್ಬೋದು. ಆದರೆ ಉಳಿದ ಖಾಸಗಿ ಕಂಪನಿಗಳಲ್ಲಿ ಇಂಥ ಉದ್ಯೋಗ ಆಕಾಂಕ್ಷಿಗಳಾಗಿ ತುಂಬ ನಾನು ಶಾಸಕನಾಗಿದ್ದಾಗ ಕೂಡ ನಮ್ಮ ಹತ್ರ ಕೂಡ ತುಂಬ ಜನ ಬರ್ತಾರೆ. ನಾವು ಅಶೋಕಣ್ಣ ಅವರಿಗೆ ಅಥವಾ ನಮ್ಮ UPCLನ ಕಿಶೋರ್ ಆಳ್ವಾರ್ ಅವರಿಗೆ ಅಥವಾ ಬೇರೆ ಬೇರೆ ನಮ್ಮ ಬಂಧುಗಳಿಗೆಲ್ಲ ಅಥವಾ ಮಿತ್ರರಿಗೆಲ್ಲ ಹೇಳಿ
ಕೆಲವರಿಗೆ ಸಣ್ಣ ಮಟ್ಟ ಆದರೂ ಉದ್ಯೋಗ ಪಡೆಯುವಂಥ ಪ್ರಯತ್ನ ಮಾಡಿದ್ದೇವೆ. ಇವತ್ತು ನಮ್ಮ ಜಿಲ್ಲೆ ಬಹುಶಃ ನಮಗೆಲ್ಲ ಗೊತ್ತಿದ್ದಾಗೆ ವಿದ್ಯಾಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಹೋಟೆಲ್ ಉದ್ಯಮ ಇರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ತುಂಬ ಪ್ರಾಮಾಣಿಕವಾಗಿ ನಮ್ಮವರು ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ರಿಂದಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮಗೆ 4 ರಾಷ್ಟ್ರೀಕೃತ ಬ್ಯಾಂಕ್ಗಳು ನಮ್ಮಲ್ಲಿ ಉದಯ ಆಗಿತ್ತು. ಇವತ್ತು ಬೇರೆ ಬೇರೆ ಕಾರಣದಿಂದ ಕೆಲವು ಸಣ್ಣ ಬ್ಯಾಂಕ್ಗಳು ದೊಡ್ಡ ಬ್ಯಾಂಕ್ಗಳ ಜೊತೆಗೆ ಮರ್ಜ್ ಆಗಿದೆ. ಆದರೆ ಮೂಲತಃ ಆ ಬ್ಯಾಂಕ್ಗಳು ಇವತ್ತು ಸಾವಿರಾರು ಶಾಖೆಗಳನ್ನು ಹೊಂದಿ ನಮ್ಮ ಜಿಲ್ಲೆಯ ಆರ್ಥಿಕ ಸ್ಥಿತಿಗತಿಗೆ ತುಂಬ ಕೊಡುಗೆ ಕೊಟ್ಟಂಥ ಬ್ಯಾಂಕಿಂಗ್ ಕ್ಷೇತ್ರ. ಹಾಗಾಗಿ ಅದರಿಂದಾಗಿ ಇವತ್ತು ಬೇರೆ ಬೇರೆ ನಮ್ಮ ವಿದ್ಯಾರ್ಥಿಗಳು ಅಥವಾ ಕಲಿತವರೆಲ್ಲ ಮುಂಬೈಗೆ ಹೋಗಿ ಅಥವಾ ಬೇರೆ ಜಿಲ್ಲೆಗೆಲ್ಲ ಹೋಗಿ ನೆಲೆಸಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಕೂಡ ಸಾಕಷ್ಟು ಜನ ನಮ್ಮವರೆಲ್ಲ ಇದ್ದಾರೆ. ನಾನು ಹಿಂದೆ ಅಮೆರಿಕಕ್ಕೂ ಒಮ್ಮೆ ಅಕ್ಕಾ ಸಮ್ಮೇಳನಕ್ಕೆ ಹೋಗಿದ್ದೆ. ನಮ್ಮ ಕನ್ನಡಿಗರು ಸುಮಾರು 80,000 ಜನ ಅಲ್ಲಿ ಆ ಸಮ್ಮೇಳನಕ್ಕೆ ಒಂದು 5-6 ಸಾವಿರ ಜನ ಬಂದಿದ್ದರು. ಅಲ್ಲಿ 80,000 ಜನ ಕನ್ನಡಿಗರಿದ್ದಾರೆ ಅಂತೇಳಿ ಅಮೆರಿಕದ ನಮ್ಮ ಕನ್ನಡ ಸಮ್ಮೇಳನದಲ್ಲಿ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಬಹುಶಃ ಜಗತ್ತು ಇವತ್ತು ಪ್ರತಿಭೆಗಳಿಗೆ ಆಹ್ವಾನ ಕೊಟ್ಟು ಅವರನ್ನು ಉದ್ಯೋಗಕ್ಕೆ ಕರೀತಾರೆ. ನಮಗೆ ಇತ್ತೀಚಿನ ಕೆಲವು ಮಾಹಿತಿ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಕೆನಡಾಕ್ಕೆ ತುಂಬ ಜನ ನಮ್ಮವರು ಭಾರತೀಯರು ಹೋಗ್ತಾರೆ. ಅಲ್ಲಿ ಸರ್ಕಾರದಲ್ಲಿ ಕೂಡ ನಮ್ಮ ಖಲಿಸ್ತಾನಿಗಳಿರ್ಬೋದು ಅಥವಾ ಭಾರತೀಯರ ಪ್ರಭಾವ ಕೂಡ ತುಂಬ ಇದೆ. ಸನ್ಮಾನ್ಯ ಅಮೇರಿಕದ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂಥ ಡೊನಾಲ್ಡ್ ಟ್ರಂಪ್ರವರ ಆಯ್ಕೆಯಲ್ಲಿ ಕೂಡ ಭಾರತೀಯರ ಪಾತ್ರ ತುಂಬ ಇದೆ ಅಂತೇಳಿ ಹೇಳ್ತಾರೆ. ಹಾಗೆ ಜಗತ್ತು ಇವತ್ತು ಎಲ್ಲಿ ಒಳ್ಳೊಳ್ಳೆಯ ಉದ್ಯೋಗ ಇದೆ ಅದಕ್ಕೆ ಕೂಗಿ ಕರಿತಾ ಇದ್ದಾರೆ. ಆದರೆ ಪ್ರತಿಭಾವಂತರಾಗಿರಬೇಕು. ಬಹುಶಃ ತುಂಬ ಜನ ನಮ್ಮ ಜಿಲ್ಲೆಯ ಮಟ್ಟಿಗೆ ಎಲ್ಲ ಭಾಷಿಗರನ್ನು ಕೂಡ ನಾವು ಸ್ವಾಗತ ಮಾಡಿದ್ದೇವೆ. ಮತ್ತು ಸಾಮಾನ್ಯವಾಗಿ ಹಿಂದಿ, ಇಂಗ್ಲೀಷು, ಕನ್ನಡ ಅಥವಾ ಬೇರೆ ಮನೆ ಭಾಷೆಯಾಗಿ ತುಳುವಾಗಿ ಅನ್ನು ಕೂಡ ನಾವು ಬಳಸ್ತೇವೆ. ಆದರೆ ಇಂಥ ಸಂದರ್ಭದಲ್ಲಿ ಅದೇ ಕೇರಳಕ್ಕೆ ಹೋದರೆ ಅವರ ಭಾಷೆ ಬಿಟ್ಟು ಇಂಗ್ಲೀಷು ಒಳ್ಳೆ ಬಳಕೆ ಮಾಡ್ತಾರೆ. ಆದರೆ ಅವರ ಮಲಯಾಳಿಗೆ ಪ್ರಥಮ ಆದ್ಯತೆ ಕೊಡ್ತಾರೆ. ಆದರೆ ನಾವು ಎಲ್ಲ ಭಾಷಿಗರನ್ನು ಕೂಡ ಸ್ವಾಗತ ಮಾಡಿದ್ದೇವೆ. ಸಾಕಷ್ಟು ಉದ್ಯೋಗ ಕೂಡ ನಮ್ಮಲ್ಲಿ ಬಂದಿದೆ. ನಾವು ಹಿಂದೆ ಅಶೋಕ್ ಶೆಟ್ಟರವರ ಈಗ ಸುಜಲಾನ್ ಸಂಸ್ಥೆಗೆ ಪ್ರಾರಂಭ ಮಾಡುವ ಮೊದಲು ನಾನು ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಮತ್ತು ಸನ್ಮಾನ್ಯ ಉಡುಪಿಯ ಆಗಿನ ಶಾಸಕ ಮಿತ್ರರಾದ ಶ್ರೀಯುತ ರಘುಪತಿ ಭಟ್ರವರು ನಾವು ಬೆಂಗಳೂರಿಂದ ಹೆಲಿಕಾಪ್ಟ್ರಲ್ಲಿ ಪಾಂಡಿಚೇರಿಗೆ ಹೋಗಿದ್ದೇವೆ. ಅಲ್ಲಿ ಸುಜಲಾನ್ ಸಂಸ್ಥೆಯ ಅಲ್ಲಿ ಒಂದು ಘಟಕ ಇದೆ. ಅಲ್ಲೇ ಒಂದು 200 ಎಕರೆಯಲ್ಲಿ ಆ ಘಟಕ ಇದೆ. ಅಲ್ಲಿ ಆ ಘಟಕವನ್ನು ನೋಡಿ ನಾವು ಮಂಜೂರಾತಿ ಪಡ್ಕೊಂಡು ಇಲ್ಲಿಯ ಸ್ಥಳೀಯ ಜನರಿಗೆ ಅದನ್ನು ಮನವರಿಕೆ ಮಾಡಿ ಸುಜಲಾನ್ ಸಂಸ್ಥೆ ವಿಂಡ್ ಬೇಸ್ಡ್ ವಿದ್ಯುತ್ ಉತ್ಪಾದನಾ ಘಟಕ ಅದು ಪ್ರಾರಂಭ ಆಗಿತ್ತು. ಬೇರೆ ಬೇರೆ ಕಾರಣದಿಂದ ಸ್ವಲ್ಪ ಆ ಘಟಕ ಮುಂದುವರಿಸೋಕ್ಕಾಗಿದ್ದರೂ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಸಬ್ಸಿಡಿಯಾಗಿ ಬದಲಿ ವ್ಯವಸ್ಥೆಯ ಕೆಲವು ಘಟಕ ಕೂಡ ಬಂದಿದೆ. UPCL ಸಂಸ್ಥೆಯಲ್ಲಿ ಕೂಡ ವಿದ್ಯುತ್ ಉತ್ಪಾದನೆ ಆಗ್ತದೆ. ಈ ಥರ ನಮ್ಮ ಜಿಲ್ಲೆಯ ಮಟ್ಟಿಗೆ ಸಾಕಷ್ಟು ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡುವಂಥ ಸಂದರ್ಭ ಬಂದಿದೆ. ಅದರ ಜೊತೆಗೆ ಇಂಥ ಒಂದು ಉದ್ಯೋಗ ಮೇಳ ಕೂಡ ನಾವು ಕಲ್ಪಿಸಿಕೊಟ್ಟಿದ್ದಾರೆ ಅಶೋಕ್ ಶೆಟ್ಟರವರ ನೇತೃತ್ವದಲ್ಲಿ ಮತ್ತು ಅವರ ಬಂಟರ ಸಂಘದ ಇಲ್ಲಿಯ ಎಲ್ಲ ಅದರ ಹಿರಿಯರು ಪದಾಧಿಕಾರಿ MRG ಗ್ರೂಪ್ನ ಬಂಜಾರ ಪ್ರಕಾಶ್ ಶೆಟ್ಟರವರು ಇದಕ್ಕೆ ಸ್ಪಾನ್ಸರ್ ಆಗಿ ಒಬ್ಬರು ಪ್ರಾಯೋಜಕರಾಗಿ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗಾಗಿ ಬಹುಶಃ ಈ ಕಟ್ಟಡ ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಹಾಲ್ ಆದಾಗ ಎಲ್ಲರ ಮನಸ್ಸಲ್ಲಿತ್ತು ಇದು ಬರೀ ಮದುವೆ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಸೀಮಿತ ಆಗ್ತದೆ ಅಂತ. ಆದರೆ ಅಶೋಕ್ ಶೆಟ್ಟರವರಲ್ಲಿ ನಿರಂತರವಾಗಿ ಏನಾದರೂ ಒಂದು ಚಟುವಟಿಕೆ, ತರಬೇತಿ ಕೇಂದ್ರ, ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಿಕೊಡುವಂಥ ರೀತಿಯ ಉದ್ಯೋಗ ಮೇಳ, ನಂತರ ಮುಂದುವರೆದ ದಿನಗಳಲ್ಲಿ ಕೂಡ ಬೇರೆ ಬೇರೆ ಅವರ ಸಂಸ್ಥೆಗಳ ಮೂಲಕ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಇವತ್ತು ನಿಟ್ಟೆ ಸಂಸ್ಥೆಯ ಬಹುಶಃ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನ ನಿಟ್ಟೆಯ ಸನ್ಮಾನ್ಯ ವಿನಯ್ ಹೆಗ್ಡೆ, ವಿಶಾಲ್ ಹೆಗ್ಡೆ ಅವರ ಆ ನಿಟ್ಟೆ ಅವ್ರದ್ದು ಲೆಮಿನಾ ಸ್ಪ್ರಿಂಗ್ಸ್ ಅಂತ ಇತ್ತು. ನಾವು ಕೂಡ ಅದಕ್ಕೆ ನಮ್ಮ ರಾ ಮೆಟೀರಿಯಲ್ ಸಿಲಿಕಾ ಸ್ಯಾಂಡನ್ನು ಸಪ್ಲೈ ಮಾಡ್ತಾಯಿದ್ದೆವು. ಬೆಂಗಳೂರಿಗೆ HALಗೆ ಕೂಡ ನಾವು ನಮ್ಮ ರಾ ಮೆಟೀರಿಯಲ್ ಆಗಿ ಸಿಲಿಕಾ ಸ್ಯಾಂಡ್ ಕಲಿಸ್ತಾಯಿದ್ದೆವು. ಇವತ್ತು HAL ಅಂತ ಬೆಂಗಳೂರಿನ ಸಂಸ್ಥೆ ವಿಮಾನದ ಉತ್ಪಾದನೆಗೆ ಒಳ್ಳೊಳ್ಳೆಯ ಅವಕಾಶ ಪಡ್ಕೊಳ್ತಾ ಇದ್ದಾರೆ. ಬಹುಶಃ ಒಂದು ಕಾಲದಲ್ಲಿ 70-80% ವಿದೇಶದಿಂದ ನಾವು ಯುದ್ಧಕ್ಕೆ ಬೇಕಾಗುವಂಥ ಬೇರೆ ಬೇರೆ ಟ್ಯಾಂಕರ್ ಇರ್ಬೋದು, ಬೇರೆ ಬೇರೆ ಮದ್ದುಗುಂಡುಗಳ ವ್ಯವಸ್ಥೆಗೆ ನಾವು ಹೊರದೇಶದಿಂದ ಜಾಸ್ತಿ ಅವಲಂಬಿತರಾಗಿ ಇರ್ತಾಯಿದ್ದೆವು. ಆದರೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ
ಒಂದು ಸ್ಕಿಲ್ ಡೆವಲಪ್ಮೆಂಟು, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಈ ಥರದ ಒಂದು ಕಲ್ಪನೆಯೊಂದಿಗೆ ಸಾಕಷ್ಟು ಯುವ ಜನಾಂಗಕ್ಕೆ ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಸಾಕಷ್ಟು ನಮ್ಮಲ್ಲೇ ಬೇಕಾದಷ್ಟು ಉತ್ಪಾದನೆ ಮಾಡಿ ನಾವು ಇವತ್ತು ಬೇರೆ ಬೇರೆ ದೇಶಕ್ಕೆ ಆ ಉತ್ಪಾದನಾ ಸಾಮಗ್ರಿಗಳನ್ನು ಕೂಡ ಕಳಿಸ್ತೇವೆ. ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ದೇವೆ, ಇಸ್ರೇಲ್, ಗಾಜಾ ಅಥವಾ ಇರಾನಲ್ಲಿ ಯುದ್ಧ ಆಗುವಾಗ ಇಸ್ರೇಲ್ಗೆ ನಮ್ಮ ಭಾರತೀಯರು ಸಾಕಷ್ಟು ಜನ ಯುದ್ಧ ಭೂಮಿಗೆ ಅಂತಲ್ಲ, ಆದರೆ ಅವರಿಗೆ ಬೇರೆ ಬೇರೆ ರೀತಿಯ ಅದು ವೈದ್ಯಕೀಯ ವ್ಯವಸ್ಥೆ ಇರ್ಬೋದು, ಆಹಾರ ಸರಬರಾಜು ಇರ್ಬೋದು, ಬೇರೆ ಬೇರೆ ರೀತಿಯ ವ್ಯವಸ್ಥೆ ಅವರಿಗೆ ಬೇಕಾಗ್ತದೆ. ಹಾಗೆ ಭಾರತವನ್ನು ಕೂಡ ಅವರು ತುಂಬ ನಂಬಿಕಸ್ಥ ದೇಶವಾಗಿ ಅವರು ಕೂಡ ನಮ್ಮನ್ನು ಉಪಯೋಗ ಮಾಡ್ತಾರೆ. ಅದೇ ರೀತಿಯಲ್ಲಿ ಬೇರೆ ದೇಶಕ್ಕೆ ಕೂಡ ಸಾಕಷ್ಟು ಇಂಥ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ನಮ್ಮವರ ಕೊಡುಗೆ ತುಂಬ ಇದೆ. ಆ ಹಿನ್ನೆಲೆಯಲ್ಲಿ ಯುವಕರಿಗೆ ಕೆಲಸಕ್ಕಾಗಿ ಅಲೆದಾಡೋದಕ್ಕಿಂತ ಈ ಥರದ ಒಂದು ಸಂಸ್ಥೆಯ ಮೂಲಕ ಇವತ್ತು 30 ಕಂಪೆನಿ ಬಂದಿದ್ದೀರಿ ಅಂತ ಹೇಳಿದರೆ ಹತ್ತಿರ 2,000 ಉದ್ಯೋಗ ಆಕಾಂಕ್ಷಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಒಂದು ಒಳ್ಳೆಯ ಸಮಾಧಾನಕರ ಆಗುವಂಥ, ತೃಪ್ತಿಕರ ಆಗುವಂಥ ಒಂದು ಕುಟುಂಬ ಜೀವನ ಪೋಷಣೆಗೆ ಪೂರಕ ಆಗುವಂಥ ರೀತಿಯ ಸಂಬಳ ಇರಬಹುದು. ಮತ್ತು ಬೇರೆ ಬೇರೆ ಇವತ್ತು IT BT ಎಲ್ಲ ಇದೆ. ಹಾಗಾಗಿ ನಮ್ಮ ಹತ್ರ ವಿದ್ವತ್ತಿದೆ, ಅದಕ್ಕೆ ಬೇಕಾದಂಥ ಸಂಸ್ಥೆಗಳ ಮೂಲಕ ನಾವು ಅದಕ್ಕೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಡ್ಬೇಕು. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಜಾಬ್ ಫೇರನ್ನು ವ್ಯವಸ್ಥೆ ಮಾಡಿಕೊಟ್ಟದಕ್ಕಾಗಿ ನಮ್ಮ ಗ್ರಾಮೀಣ ಬಂಟರ ಸಂಘದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಇದಕ್ಕೆ ಪ್ರಯತ್ನಿಸ್ತಿರುವಂಥ ಅಶೋಕ್ ಶೆಟ್ಟಿ ಮತ್ತು ಅವರ ತಂಡಕ್ಕೆ ನನ್ನ ಅಭಿನಂದನೆ ಸಲ್ಲಿಸಿ ಶುಭ ಕೋರಿ ನಾನು ಮಾತ್ರ ಮುಗಿಸ್ತೇನೆ. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಪ್ರಣಾಮಗಳು ಸರ್. ಅವರು ಈ ಒಂದು ಚಿಕ್ಕ ಚೊಕ್ಕ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸುವರೆ ಎಲ್ಲ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ಈ ಸನ್ಮಾನವನ್ನು ನಾವು ಶ್ರೀಯುತ ಲಾಲ್ಜಿ ಮೆಂಡನ್ ಸರ್ ಅವರಿಗೆ ನೀಡ್ತಾ ಇದ್ದೀವಿ. ಅವರ ಕೊಡುಗೆಗಳು ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ಅಪಾರವಾಗಿರುವಂಥದ್ದು. ಐ ರಿಕ್ವೆಸ್ಟ್ ಡಾಕ್ಟರ್ HB Shetty sir to take a lead in honoring and also in the presence of all the dignitaries on the days. Dr. HB Shetty sir is there and all other dignitaries. Shri Muniyal Uday Kumar Shetty sir and all other dignitaries. Uday Kumar Shetty sir. Dr. Tiba Madam, it's a great honor to felicitate Sri Lalji Menden sir. Constituent unit of NITTE A+. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ ಮತ್ತು ಮಹನೀಯರೇ, ನೀವು ಭಾರತದ ಚರಿತ್ರೆಯನ್ನು ನೋಡಿದರೆ ಶಾತವಾಹನರ ಕಾಲದಲ್ಲಿ ಒಂದು ಭಾಳ ಮುಖ್ಯವಾದ ಪಟ್ಟಣದ ಹೆಸರು ಕುಂತಳ ಅಂತ ಆಗಿತ್ತು. ಅದು ಯಾಕೆ ಅಷ್ಟು ಪ್ರಸಿದ್ಧಿ ಹೊಂದಿತ್ತು ಅಂತ ಹೇಳಿದರೆ ಅಲ್ಲಿ ಅಭಿವೃದ್ಧಿ ಮತ್ತು ಸಮೃದ್ಧಿ ಬಹಳ ತುಂಬಿ ತುಳುಕ್ತಾ ಇತ್ತಂತೆ. ಅಂತಹ ಒಂದು ಮಹತ್ವದ ಪಟ್ಟಣದ ಹೆಸರನ್ನು ಇಟ್ಕೊಂಡಿರುವ ಈ ಕುಂತಳದ ಈ ನಗರದಲ್ಲಿ ಅಥವಾ ಈ ಸಣ್ಣ ಗ್ರಾಮದಲ್ಲಿ ಈ ಥರದ ಒಂದು ಸಮಾಜಮುಖಿ ಕೆಲಸ ಆಗ್ತಾ ಇರೋದು, ಅದು ಕೂಡ ಉಡುಪಿ ಗ್ರಾಮೀಣ ಬಂಟರ ಸಂಘದ ವತಿಯಿಂದ ಆಗ್ತಾ ಇರೋದು ಒಂದು ಬಹಳ ಪ್ರಶಂಸನೀಯ ಕೆಲಸವೇ ಹೌದು. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಸೂಕ್ತವಾದ ಕೆಲಸ ಸಿಗುವುದು ಅಥವಾ ಸೂಕ್ತವಾದ ಕೆಲಸಕ್ಕೆ ಸೂಕ್ತವಾದ ವ್ಯಕ್ತಿ ಸಿಗುವುದು ಬಹಳ ಅಪರೂಪದ ಕೆಲಸ. ಬಹಳಷ್ಟು ಜನ ನಮ್ಮ ಸುತ್ತಮುತ್ತ ನೋಡಿದರೆ ಎಲ್ಲರೂ ಯಾವುದೋ ಒಂದು ದುಡ್ಡು ಕೊಡುವಂಥದ್ದು ಅಥವಾ ಕಾಂಟ್ರಿಬ್ಯೂಷನ್ ಮಾಡುವಂಥ ಕೆಲಸವನ್ನು ಬಹಳಷ್ಟು ಜನ ಮಾಡ್ತಾ ಇರ್ತಾರೆ. ಆದರೆ ನಾವೊಂದು ತಿಳ್ಕೊಂಡ ಹಾಗೆ ಒಬ್ಬ ವ್ಯಕ್ತಿ ಹಸಿವಿನಿಂದ ಇದ್ದಾಗ ಒಂದು ಸಲ ಏನಾದರೂ ಆಹಾರ ಕೊಟ್ಟರೆ ಆ ಆಹಾರ ಮುಗ್ದ ನಂತರ ಅವ ಮತ್ತೆ ಪುನಃ ಆಹಾರಕ್ಕೆ ಹುಡುಕ್ತಾ ಇರ್ತಾನೆ. ಆದರೆ ಮಾಡಬೇಕಾದ ಅಥವಾ ನಾವು ಮಾಡಬಹುದಾದ ಬಹಳ ದೊಡ್ಡ ಅಥವಾ ದೈವಿ ಕರ್ತವ್ಯ ಅಥವಾ ಕೆಲಸ ಏನು ಅಂತ ಹೇಳಿದರೆ ಬರೀ ಆಹಾರ ಕೊಡುವುದಲ್ಲ, ಆಹಾರವನ್ನು ಪಡ್ಕೊಳ್ಳಿಕ್ಕೆ ಆ ಹುಡುಗನಿಗೆ ಅಥವಾ ಆ ವ್ಯಕ್ತಿಗೆ ಒಂದು ಸೂಕ್ತವಾದ ವಾತಾವರಣ ಅಥವಾ ಸೂಕ್ತವಾದ ಶಕ್ತಿಯನ್ನು ತುಂಬುವುದು. ಇಲ್ಲಿ ಬರೀ ಒಬ್ಬ ಹುಡುಗನಿಗೆ ಅಥವಾ ಒಂದು ವ್ಯಕ್ತಿಗೆ ಅಥವಾ ಒಂದು ಹುಡುಗಿಗೆ ಅಥವಾ ಯಾರಿಗೇ ಆದರೂ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡ್ತಾ ಇಲ್ಲ, ನೀವೊಂದು ಬದುಕನ್ನು ಕಟ್ಟಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಆದ್ದರಿಂದ ಉಡುಪಿಯ ಗ್ರಾಮೀಣ ಬಂಟರ ಸಂಘಕ್ಕೆ ಈ ಥರದ ಮಹತ್ತರವಾದ ಕೆಲಸವನ್ನು ಮಾಡ್ತಾ ಇರುವುದಕ್ಕೆ ನಾನು ಬಹಳ ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ನಾನು ಇನ್ವಿಟೇಷನ್ ಬಂದಾಗ ಒಂದು ಸಣ್ಣ ಆಶ್ಚರ್ಯ ಆಗಿತ್ತು. ಯಾರೋ ಕೇಳಿದರು, ಸರ್ ಇಷ್ಟು ಜನ ಇದ್ದಾರೆ, ನೀವು ಇಷ್ಟು ಜನರ ಮಧ್ಯೆ ಏನು ಮಾಡ್ತೀರಿ ಅಂತ ಹೇಳ್ಕೊಂಡು. ಆದರೆ ಇಲ್ಲಿ ಬಂದಾಗ ನನಗೆ ಒಂದು ಹೊಸ ಅನುಭವ ಆಯಿತು. ಇಲ್ಲಿ ಒಂದು ಸಂಘಟನೆ,
ಇಲ್ಲಿ ಒಂದು ಒಗ್ಗಟ್ಟಿನ ಕೆಲಸ ಹಾಗೂ ಒಂದು 10 ಜನ ಒಟ್ಟಿಗೆ ಸೇರಿದಾಗ ಯಾವ ಥರ ಒಂದು ಮಕ್ಕಳಿಗೆ ಒಂದು ಜೀವನವನ್ನು ಪ್ರಾರಂಭಿಸಲಿಕ್ಕೆ ಅಥವಾ ಹೊಸ ಥರದ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಬಹಳ ಆಶ್ಚರ್ಯದ ಕೆಲಸವೇ ಸರಿ. ಆದ್ದರಿಂದ ಮತ್ತೊಮ್ಮೆ ನಾನು ಇವರನ್ನೆಲ್ಲರನ್ನೂ, ಈ ಸಂಘಟನೆಯನ್ನು ಅಥವಾ ಈ ಸಂಘದ ಪದಾಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ. ಅದರ ಜೊತೆಗೆ ಒಂದು ಸಣ್ಣ ಕಿವಿ ಮಾತು ಇಲ್ಲಿ ಸೇರಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗಾಕಾಂಕ್ಷಿಗಳಿಗೆ. ಈಗಿನ ಕಾಲದಲ್ಲಿ ಸೂಕ್ತವಾದ ಕೆಲಸವನ್ನು ಪಡೆಯೋದು ಬಹಳ ಕಷ್ಟದ ಕೆಲಸ. ಬಹಳಷ್ಟು ರಿಪೋರ್ಟ್ಗಳು ಸಿಗ್ತದೆ, ಸ್ಕಿಲ್ ಇಂಡಿಯಾ ರಿಪೋರ್ಟು ಎಲ್ಲ ಹೇಳುವಂಥದ್ದು. ಈಗಾಗಲೇ ನನ್ನ ಸಹೋದ್ಯೋಗಿ ಡಾಕ್ಟರ್ ಸುಧೀರ್ ರಾಜ್ ಅವರು ಹೇಳಿದ ಹಾಗೆ 48% ಯುವಕರಿಗೆ ಮಾತ್ರ ಅಥವಾ ಯಂಗ್ಸ್ಟರ್ಸಿಗೆ ಮಾತ್ರ ಒಂದು ಸೂಕ್ತವಾದ ಕೆಲಸವನ್ನು ಪಡೆಯುವಂಥ ತಾಕತ್ತು ಉಂಟು ಅಂತ ಹೇಳುವಂಥದ್ದು ಹೆಚ್ಚಿನ ಕಂಪನಿಗಳು ಅಭಿಪ್ರಾಯ ಪಡ್ಕೊಂಡದ್ದು. ಹಾಗಾದರೆ ಉಳಿದವರಿಗೆ ಏನಾಗಿದೆ? ನಮ್ಮ ಶಿಕ್ಷಣದ ರೀತಿ ಇರ್ಬೋದು, ಅಥವಾ ನಮ್ಮ ಸಮಾಜದಲ್ಲಿರುವ ವಾತಾವರಣ ಇರ್ಬೋದು, ಅಥವಾ ಹೆಚ್ಚಿನ ಕಡೆಯಲ್ಲಿ ಕಂಪನಿಗಳದ್ದು ಅಥವಾ ಉದ್ಯೋಗಗಳದ್ದು ಅಥವಾ ಆರ್ಗನೈಸೇಷನ್ಗಳ ಎಕ್ಸ್ಪೆಕ್ಟೇಷನ್ನು ಎಲ್ಲೋ ಒಂದು ಗ್ಯಾಪ್ ಕಾಣ್ತಾ ಇದೆ, ಎಲ್ಲಿಯೋ ಒಂದು ವ್ಯತ್ಯಾಸ ಕಾಣ್ತಾ ಇದೆ. ಆದ್ದರಿಂದ ಈ ಗ್ಯಾಪನ್ನು ಬ್ರಿಡ್ಜ್ ಮಾಡುವಂಥ ಕೆಲಸ ಆಗ್ತಾ ಇದೆ ಇಲ್ಲಿ. ಇದರ ಎಲ್ಲ ಸದುಪಯೋಗವನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ಇನ್ನೂ 2 ವಿಷಯಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಲಿಕೆ ಅಂತ ಹೇಳುವಂಥದ್ದು ಒಂದು ಸಲ ಕೆಲಸ ಸಿಕ್ಕಿದ ಕೂಡಲೇ ಅದು ನಿಲ್ಲಬಾರದು. ನಾವು ಜೀವನದಲ್ಲಿ ನಿರಂತರವಾಗಿ ಕಲಿಕಾ ಪ್ರವೃತ್ತಿ ಇಟ್ಟುಕೊಂಡಿದ್ದರೆ ಮಾತ್ರ ಇನ್ನು ಉದ್ಯೋಗದಲ್ಲಿ ಅಥವಾ ಜೀವನದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ. ಅದರ ಜೊತೆಗೆ ಇವತ್ತು ಉಡುಪಿ ಗ್ರಾಮೀಣ ಬಂಟರ ಸಂಘದವರು ಕೊಟ್ಟಂಥ ಅವಕಾಶದಿಂದ ಅಥವಾ ಅವರು ತಂದ 30 ಕಂಪನಿಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳು, ಬಹಳಷ್ಟು ಯುವಕರು ಅಥವಾ ಯುವತಿಯರು ಇವತ್ತೊಂದು ಉದ್ಯೋಗದ ಅವಕಾಶವನ್ನು ಪಡ್ಕೊಂಡಿದ್ದೀರಿ. ಅಂದರೆ ಬೇರೆಯವರಿಂದ ನಿಮಗೆಲ್ಲ ಹೆಲ್ಪ್ ಆಗಿದೆ. ಒಂದು ಸಣ್ಣ ರಿಕ್ವೆಸ್ಟ್, ನಾಳೆ ನೀವು ನಿಮ್ಮ ಉದ್ಯೋಗದಲ್ಲಿ ಒಂದು ಅಭಿವೃದ್ಧಿಯನ್ನು ಪಡ್ಕೊಂಡಾಗ ನಿಮ್ಮ ಹಾಗೆಯೇ ಇರುವ ಕೆಲವು ವಿದ್ಯಾರ್ಥಿಗಳಿಗೆ, ಅದು ಕೂಡ ಗ್ರಾಮೀಣ ವಲಯದಿಂದ ಬಂದ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಅಥವಾ ನೀವು ಅವರಿಗೆ ಮುಂದೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನೀವು ಈ ಗ್ರಾಮೀಣ ಸಂಘದವರಿಗೆ ಕೊಡುವಂತಹ ಬಹಳ ದೊಡ್ಡ ಕೃತಜ್ಞತೆ ಅದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಕೆಲಸ ಸಿಕ್ಕಿದ ಕೂಡಲೇ ಮರಿಬೇಡಿ. ನೀವು ಕೂಡ ಇನ್ನೊಬ್ಬರಿಗೆ ಈ ಥರದ ಅವಕಾಶವನ್ನು ಕಲ್ಪಿಸುವ ಪುಣ್ಯದ ಕೆಲಸ ಮಾಡಿ ಅಂತ ಹೇಳ್ತಾ, ಉಡುಪಿ ಗ್ರಾಮೀಣ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಥವಾ ಈ ಕಾರ್ಯಕ್ರಮದ ಸಂಯೋಜಕರಿಗೆ ಮತ್ತು ಇಲ್ಲಿ ನೆರೆದಿರುವ ಬಂದ ಎಲ್ಲ ಕಂಪನಿಗಳಿಗೂ ಹಾರ್ದಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಇನ್ನೂ ಕೂಡ ದೇವರು ಈ ಸಂಘಕ್ಕೆ ಇನ್ನೂ ಹೆಚ್ಚಿನ ಸಮಾಜಕ್ಕೆ ಕೊಡುವಂಥ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಡಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. Thank you so much, dear Director, all the trustees and the president to you, Fell State, Dr. Sudhir Yam. It's a great honor to this Sangha, to Fell State, Dr. Sudhir Yam, the director of Justice K. Sigde Institute of Management. Shalu Hudiswike, Malarpane, and a memento, and a fruit basket. ಶ್ರೀ ಉದಯ್ ಕುಮಾರ್ ಶೆಟ್ಟಿ ಅವರು ಕೂಡ ಅತ್ಯಂತ ಸ್ಮರಣೀಯವಾಗಿರತಕ್ಕಂತಹ ಸಂದರ್ಭ. ವಿ ಆಲ್ಸೋ ಪ್ರೆಸೆಂಟ್ ಎ memento. Dr. Pratibha Man will hand over the memento to Dr. Sudhir Yam. Thank you very much, ladies and gentlemen. Mamata Shetty. Thank you, ma'am. ನಮಸ್ತೆ. ಮೊದಲನೇದಾಗಿ ನನ್ನ ಆರಾಧ್ಯ ಮೂರ್ತಿ ಕಲ್ಲುಟಿ ತಾಯಿಯನ್ನು ನೆನವರಿಕೆ ಮಾಡ್ತಾ, ಹಾಗೆ ನನ್ನ ಗ್ರಾಮ ದೇವರಾಗಿರ್ತಕ್ಕಂತಹ ಸದಾಶಿವ ದೇವರ ಪಾದಾರವಿಂದಗಳಿಗೆ ನಮಿಸ್ತಾ, ಈ ಸ್ಥಳ ಸಾನ್ನಿಧ್ಯ ಶಕ್ತಿಗಳಿಗೆ ವಂದಿಸ್ತಾ, ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಇದ್ದಾರೆ, ಎಲ್ರಿಗೂ ಕೂಡ ನಮಸ್ಕಾರಗಳನ್ನು ಮಾಡ್ತಾ, ನನಗೂ ಕೂಡ ಈ ಗಣ್ಯರ ಮಧ್ಯೆ ಒಂದು ಅತಿಥಿಗಳ ಸ್ಥಾನವನ್ನು ನೀಡಿದಂತಹ ಆರ್ಗನೈಸ್ನವರಿಗೆ ಕೂಡ ನಾನು ಹೃದಯಾಂತರಾಳದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು
ಈ ಉಡುಪಿಯ ಕುಂತಳ ನಗರ ಏನಿದೆ, ಇಲ್ಲಿ ನಡೀತಾ ಇರುವಂತಹ ಈ ಒಂದು ಜಾಬ್ ಫೇರ್ ಕಾರ್ಯಕ್ರಮ ನಿಜವಾಗ್ಲೂ ತುಂಬ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಅದರ ಜೊತೆಗೆ ತುಂಬ ಅನಿವಾರ್ಯತೆ ಇರುವಂತಹ, ಅಂದರೆ ಇಂದಿನ ದಿವಸಗಳಲ್ಲಿ ತುಂಬ ಅನಿವಾರ್ಯತೆಯನ್ನು ಕಂಡುಕೊಂಡಿರುವಂತಹ ಕಾರ್ಯಕ್ರಮ ಅಂತ ಹೇಳ್ಬೋದು. ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಸ್ಪಾನ್ಸರ್ ಮಾಡ್ತಾರೆ, ಹೌದು. ಆದರೆ ಇಂತಹ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡ್ತಾ ಇರುವುದು ಅದು ನಿಜಕ್ಕೂ ಒಳ್ಳೆಯ ವಿಚಾರ. ಶ್ರೀಯುತ ಬಂಜಾರ ಪ್ರಕಾಶ್ ಶೆಟ್ಟಿಯವರು ಕೊಡುಗೈ ದಾನಿಗಳು ಹೌದು. ಹಾಗೆ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತೀರಾ ಹಿಂದುಳಿದಂತಹ ಒಂದು ಶಕ್ತಿಗಳಿಗೆ, ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟಂತಹ ಆ ಒಂದು ಚೇತನಗಳಿಗೆ ಕಾಯಕಲ್ಪವನ್ನು ನೀಡುವಂತಹ ಕೆಲಸ, ಕೈ ಎತ್ತಿ ಮುನ್ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರಕಾಶ್ ಶೆಟ್ಟಿಯವರು. ಹಾಗೆ ಇವತ್ತು ಇಲ್ಲಿ ಈ ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಹಯೋಗದೊಂದಿಗೆ, ಅವರ ಒಂದು ಸ್ಪಾನ್ಸರ್ಶಿಪ್ಪಲ್ಲಿ ಈ ಉಡುಪಿ ಬಂಟರ ಸಂಘದ, ಗ್ರಾಮೀಣ ಬಂಟರ ಸಂಘದ ಒಂದು ವಿಜಿತ್ ಶೆಟ್ಟಿ ಅವರು ಇರ್ಬೋದು, ಅಶೋಕಣ್ಣ ಇರ್ಬೋದು, ಇವರ ಒಂದು ನೇತೃತ್ವದಲ್ಲಿ, ಇವರ ಒಂದು ನಾಯಕತ್ವದಲ್ಲಿ, ಇವರ ಒಂದು ಮುಂದಾಳತ್ವದಲ್ಲಿ ಎಲ್ಲರೂ ಸದಸ್ಯರ ಒಗ್ಗೂಡುವಿಕೆಯಿಂದ ನಡೆಯುವಂತಹ ಈ ಕಾರ್ಯಕ್ರಮ ಇದು ಯಾವತ್ತಿದ್ರೂ ಕೂಡ ಅವಿಸ್ಮರಣೀಯ. ಇಲ್ಲಿ ಎಷ್ಟು ಜನ ಉದ್ಯೋಗಾಕಾಂಕ್ಷಿಗಳು ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೂ ನಿನ್ನೆ ನಾನು ಕೇಳಲ್ಪಟ್ಟೆ, ಇಲ್ಲಿ ತುಂಬ ಕ್ರೌಡ್ ಇತ್ತು, ತುಂಬ ಜನ ಉದ್ಯೋಗಾಕಾಂಕ್ಷಿಗಳು ಇದ್ದರು ಅಂತ ಕೇಳಲ್ಪಟ್ಟೆ. ನೋಡಿ, ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು, ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗ ಹುಡುಕ್ತಾ ಇದ್ದಾನೆ ಅಂತ ಆದರೆ ಉದ್ಯೋಗ ಅಂದರೆ ಏನು ಅಂತ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಉದ್ಯೋಗ ಅಂದರೆ ಏನು, ಉದ್ಯೋಗ ಯಾಕೆ ಬೇಕು, ಅದರಲ್ಲೂ ಇವತ್ತಿನ ದಿವಸಗಳಲ್ಲಿ ಉದ್ಯೋಗದ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಮೊದಲೆಲ್ಲ ಹೇಳ್ತಾ ಇದ್ರು ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಆದರೆ ಇವತ್ತು ಪುರುಷ ಲಕ್ಷಣಂ ಅಂತ ಹೇಳಿದರೆ ಇವತ್ತಿನ ನಮಗೆ ಬೇಕಾದಂತಹ ಜೀವನವನ್ನು ಸಾಗಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಆದ ಕಾರಣ ಇವತ್ತು ಮಹಿಳೆಯರು ಕೂಡ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಯಾಕೋಸ್ಕರ? ಇಂದಿನ ದಿವಸದ ಈ ಒಂದು ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕು, ನಾವು ಒಳ್ಳೆಯ ಜೀವನವನ್ನು ಸಾಗಿಸಬೇಕು, ನಮಗೆ ಬೇಕಾದಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಉದ್ಯೋಗದತ್ತ ಮೊರೆ ಹೋಗಿದ್ದಾರೆ ಅಲ್ವಾ? ಸೊ ಹಾಗಾಗಿ ಉದ್ಯೋಗ ಯಾಕೆ ಬೇಕು ಅಂತ ತಿಳ್ಕೊಂಡು ಯಾವ ರೀತಿಯ ಉದ್ಯೋಗ ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು ನಾವು. ಎಲ್ಲರೂ ಕೂಡ ಎಜುಕೇಷನ್ ಪಡಿತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ನಮ್ಮ ಕಾಲದಲ್ಲೂ ಅಲ್ಲ, ನಮ್ಮ ಹಿರಿಯರ ಕಾಲದಲ್ಲಿ ಯಾರೂ ಕೂಡ ಎಜುಕೇಟೆಡ್ ಅಲ್ಲ. ಅದರಲ್ಲೂ ಕೂಡ ಮಹಿಳೆಯರು ಹೊರಗೆ ಬರೋದೇ ತುಂಬ ಕಷ್ಟದ ಆ ದಿನಗಳಲ್ಲಿ ಎಷ್ಟೋ ಸಾಧನೆ ಮಾಡಿದ ಮಹಿಳೆಯರು ನಿಮ್ಮ ನಡುವೆ ಇದ್ದಾರೆ. ಅಥವಾ ಗತಕಾಲದಲ್ಲಿ ಕಳೆದು ಹೋಗಿರುವಂತಹ ದಿನಗಳಲ್ಲಿ ಎಷ್ಟೊಂದು ಸಾಧನೆ ಮಾಡಿದಂತಹ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ ಅಲ್ವಾ? ಹಾಗಾದರೆ ಶಿಕ್ಷಣ ಬೇಕು, ಹೌದು. ಆದರೆ ಶಾಲಾ ಕಾಲೇಜುಗಳಲ್ಲಿ ನೀಡುವಂತಹ ಶಿಕ್ಷಣಕ್ಕೂ ಇವಾಗದ ನಮ್ಮ ಉದ್ಯೋಗದಲ್ಲಿ ಬೇಕಾಗುವಂತಹ ಆ ಒಂದು ಸ್ಕಿಲ್, ಆ ಒಂದು ಕೌಶಲ್ಯ ಏನಿದೆ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕೇವಲ ಪುಸ್ತಕದ ಬದನೆಕಾಯಿ ಆದರೆ ಸಾಕಾಗೋದಿಲ್ಲ, ಸಾಮಾಜಿಕ ಜ್ಞಾನ ಅನ್ನೋದು ಬೇಕಾಗತ್ತೆ. ಸೊ ಹಾಗಾಗಿ ನಾನು ಹೇಳೋದು, ನೋಡಿ, ನಾವೀಗ ಜೀವನ ಶೈಲಿಯನ್ನು ನೋಡಿ, ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಇರ್ತಾರೆ, ನಮ್ಮ ಅಕ್ಕಪಕ್ಕದವ್ರು ಇರ್ತಾರೆ, ನಾವೆಲ್ಲೋ ತುಂಬ ಕಡೆಗಳಿಗೆ ಕಾರ್ಯಕ್ರಮದ ನಿಮಿತ್ತ ಹೋಗ್ತಾ ಇರ್ತೀವಿ. ಪ್ರತಿಯೊಂದು ಕಡೆಯಲ್ಲಿ ನಾವು ನೋಡ್ತೀವಿ, ಎಲ್ಲರೂ ನಮ್ಮ ಥರಾನೇ ಇದ್ದಾರಾ? ಖಂಡಿತ ಇಲ್ಲ. ನಮ್ಮ 5 ಬೆರಳು ಒಂದೇ ರೀತಿ ಇದೆಯಾ? ಸಾಧ್ಯನೇ ಇಲ್ಲ. ಹೆಬ್ಬೆರಳು ಯಾವ ರೀತಿಯಲ್ಲಿದೆ, ತೋರ್ಬೆರಳು ಯಾವ ರೀತಿಯಲ್ಲಿದೆ, ನೋಡಿ, ನಮ್ಮ ಬೆರಳಲ್ಲೇ ನಾವು ಡಿಫ್ರೆನ್ಸನ್ನು ನೋಡ್ಕೊಳ್ಳೋಣ. ಹಾಗೆಯೇ ನಮ್ಮ ಸುತ್ತಮುತ್ತ ಇರುವ ಜನರು ಇರ್ಬೋದು, ನಮ್ಮ ಜೊತೆಗಿರುವವರು ಇರ್ಬೋದು, ನಮ್ಮ ಸಂಬಂಧಿಕರು, ನಮ್ಮ ಮನೆಯವರು, ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯ ಒಂದು ವ್ಯಕ್ತಿತ್ವವನ್ನು, ಮುಖಭಾವವನ್ನು ಹೊಂದಿರ್ತಾರೆ, ಮನಸ್ಸನ್ನು ಕೂಡ ಹೊಂದಿರ್ತಾರೆ. ಹಾಗೆಯೇ ನಮ್ಮ ಜೊತೆ ಇರುವವರು ಬೇರೆ ಬೇರೆ ಜೀವನ ಶೈಲಿಯನ್ನು ಮಾಡ್ತಾರೆ. ಜೀವನ ಶೈಲಿ, ಜೀವನ ಪದ್ಧತಿ, ಆಚಾರ ವಿಚಾರಗಳು, ಸಂಸ್ಕೃತಿ ಸಂಪ್ರದಾಯಗಳು ಅವರವರ ಧರ್ಮಕ್ಕೆ, ಅವರವರ ಜಾತಿಗೆ ಅನುಸಾರವಾಗಿ ಇರ್ಬೋದು. ಆದರೆ ಅವರು ಜೀವಿಸುವಂತಹ ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ನಮ್ಮಲ್ಲಿ ನಾವೀಗ ವ್ಯಕ್ತಿಗಳನ್ನು ಅಥವಾ ಜನರನ್ನು ಒಂದು 3 ವಿಭಾಗಗಳಾಗಿ ವಿಂಗಡಿಸ್ಬೋದು. ಯಾವ ರೀತಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಸಮಾಜದಲ್ಲಿ ಎಷ್ಟು ಕಡು ಬಡವರಿದ್ದಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿದ್ದಾರೆ, ಶ್ರೀಮಂತರಿದ್ದಾರೆ, ಹೌದಲ್ವಾ? ಹಾಗಾದರೆ ಅವ್ರು ಯಾಕೆ ಕಡು ಬಡವರಾಗಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ಸಾಧ್ಯ ಆಗಲಿಲ್ಲ. ಇವತ್ತು ಕೂಡ ಅವ್ರು ಏನು ಯೋಚನೆ ಮಾಡ್ತಾರೆ, ನಾನಿವತ್ತು ದುಡಿಬೇಕು, ನಾನು ತಿನ್ನಬೇಕು. ಎಷ್ಟೋ ಜನ
ಒಂದು ಮನುಷ್ಯ ಅಂತ ಹೇಳಿದ ಮೇಲೆ ಅವನಿಗೊಂದು 3 ಹೊತ್ತು ಆಹಾರ ಹೊಟ್ಟೆಗೆ ಹೋಗಲೇಬೇಕು. ಆದರೆ ಇವತ್ತಿನ ದಿವಸಗಳಲ್ಲಿ ಕೂಡ ಎಷ್ಟೋ ಜನ 1 ಹೊತ್ತು ಊಟ ಮಾಡಿ ಕೂತ್ಕೊಳ್ತಾರೆ. ಯಾಕಂದರೆ ಅವರ ಪರಿಸ್ಥಿತಿ ಆ ರೀತಿಯಲ್ಲಿದೆ, ಅವರ ಕೈಯಲ್ಲಿರುವಂತಹ ಉದ್ಯೋಗ ಆ ರೀತಿಯಲ್ಲಿ ಇರುವಂಥದ್ದು. ಅವ್ರಿಗೇನು ಸಂಪಾದನೆ ಬರುತ್ತೆ, ಏನು ದುಡಿತಾರೆ, ಏನು ಸಂಪಾದನೆ ಬರುತ್ತೆ ಅದರಲ್ಲಷ್ಟೇ ಅವರು ಜೀವನವನ್ನು ಸಾಗಿಸಬೇಕಾದಂತಹ ಸಂದರ್ಭ ಇದೆ. ಇನ್ನು ಎಲ್ಲದಕ್ಕೂ ಬಲಿಯಾಗುವಂಥವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಅವರಿಗೂ ಆಚೆನೂ ಅಲ್ಲ ಈಚೆನೂ ಅಲ್ಲ, ಏನೋ ಒಂದು ಜೀವನ ಸಾಗಿಸ್ತಾ ಇರ್ತಾರೆ, ತಕ್ಕ ಮಟ್ಟಿನ ಜೀವನ ಶೈಲಿ ಅವ್ರದ್ದಾಗಿರುತ್ತೆ. ಇನ್ನು ಶ್ರೀಮಂತರು, ಅವರ ಒಂದು ಹುಟ್ಟಾನೆ ಅವರು ಶ್ರೀಮಂತ. ಯಾರು ಕೂಡ ನೋಡಿ, ಇಲ್ಲಿ ಇಷ್ಟು ಜನ ವೇದಿಕೆಯಲ್ಲಿ ಕೂತಿದ್ದಾರೆ, ಪ್ರತಿಯೊಬ್ಬರು ಕೂಡ ಅವರೊಂದೊಂದು ಸಾಧನೆಯನ್ನು ಮಾಡಿರ್ತಾರೆ, ಅವರವರ ಗುರಿಯನ್ನು ತಲುಪಿರ್ತಾರೆ. ಆದರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ, ಎಷ್ಟು ಅವರು ಹಾರ್ಡ್ ವರ್ಕ್ ಮಾಡಿರ್ತಾರೆ, ಎಷ್ಟು ಅವರ ಸಮಯವನ್ನು ಅವರ ಜೀವನವನ್ನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಬಂದು ಅವರನ್ನು ಇಲ್ಲಿ ಕೂತ್ಕೊಳ್ಳಿಸಿರೋದಿಲ್ಲ. ಯಾಕಂದರೆ ಅವರ ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ವ್ಯವಹಾರ ಮಾಡಿ, ಉದ್ಯೋಗ ಮಾಡಿ, ಒಂದು ಏಳು ಬೀಳುಗಳನ್ನು ಕಂಡು ಮೇಲೆ ಬಂದವರಿದ್ದಾರೆ. ಹಾಗಾಗಿ ನಾನು ಇಷ್ಟೇ ಹೇಳೋದು, ಇದರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ಗಂಟೆಗಟ್ಟಲೆ ಬೇಕಾಗ್ಬೋದು. ಆದರೆ ನನಗೂ ಕೂಡ ಒಂದು ತರಾತುರಿಯಲ್ಲಿ ಹೊರಡುವಂತಹ ಪರಿಸ್ಥಿತಿ ಇದೆ. ಹಾಗೆ ಇಲ್ಲಿದ್ದವರು ಕೂಡ ತುಂಬ ಜನ ಮಾತಾಡೋದಕ್ಕಿದ್ದಾರೆ. ನಾನು ಇಷ್ಟೇ ಹೇಳೋದು, ನೋಡಿ, ಇವತ್ತು ಉದ್ಯೋಗವನ್ನು ಅರಸಿಕೊಂಡು ತುಂಬ ಜನ ಎಲ್ಲೆಲ್ಲೋ ಹೋಗ್ತಾರೆ. ಆದರೆ ಇಂತಹ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿಯ ಒಂದು ಬಂಟರ ಸಂಘದವರು, ಹಾಗೆ ಪ್ರಕಾಶನ ಸೇರಿಕೊಂಡು ಇದನ್ನು ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ. ಮತ್ತು ಇವಾಗ ಜನ್ರೇಷನ್ ನೋಡಿ, ನಾವೆಲ್ಲ ಕೆಲಸಕ್ಕೆ ಹೋಗುವಾಗ 4,000 ತುಂಬ ಇಲ್ಲ, ಒಂದು 15 ವರ್ಷದ ಹಿಂದೆ 4,000 ಸಂಬಳದಿಂದ ನಮ್ಮ ದಿನವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೇವೆ. ನಾವಲ್ಲಿ ಸಂಬಳ ನೋಡಲಿಲ್ಲ, ನಮಗೆ ಅಲ್ಲಿ ಬೇಕಿತ್ತು ತರಬೇತಿ, ನಾವು ಕಲಿಬೇಕಿತ್ತು, ಸಾಮಾನ್ಯ ಜ್ಞಾನ ನಮಗೆ ಬೇಕಿತ್ತು. ಆ ಬಳಿಕ ನಮ್ಮ ಒಂದು ಜೀವನ ಶೈಲಿಗೆ ಬೇಕು, ನಮಗೇನು ಬೇಕು ಅನ್ನೋದನ್ನು ನಾವು ಸಂಪಾದಿಸಿಕೊಂಡು ಹೋದೆವು. ಹಾಗಾಗಿ ಇವಾಗ ಬರುವಂತಹ ಈಗ ನಾವು ಕೂಡ ಈಗ ಒಂದು ಅಭಿಮತ TV ಅಂತ ಚಾನಲ್ ಇದೆ, ಹಾಗೆ ಇನ್ನೂ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಾ ಇದ್ದೇವೆ. ಅದೆಷ್ಟೋ ಸಿಬ್ಬಂದಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇಂಟರ್ವ್ಯೂಗೆ ಬರುವಾಗ ಕೇಳೋದು ಸ್ಯಾಲ್ರಿ ಎಷ್ಟು ಅಂತ. ನೋಡಿ, ನಾವು ಬಂದ ಕೂಡಲೇ ನಾವು ಸ್ಯಾಲ್ರಿ ಎಷ್ಟು ಅಂತ ಕೇಳಿದರೆ ನಾವು ನಮ್ಮ ಜೀವನ ಪೂರ್ತಿ ನಾವು ಕೆಲಸಗಾರರಾಗಿಯೇ ಇರಬೇಕಾಗತ್ತೆ. ಯಾರು ಎಲ್ಲಿ ಅವಕಾಶ ಸಿಗತ್ತೆ ಅದನ್ನು ಉಪಯೋಗಿಸಿಕೊಳ್ಳಿ. ಮೊದಲನೇದಾಗಿ ಅದನ್ನು ಉಪಯೋಗಿಸಿಕೊಂಡು ನಿಮಗೇನೆ ಗೊತ್ತಾಗತ್ತೆ, ನಿಮ್ಮ ಮನಸ್ಸಿಗೇನೆ ಗೊತ್ತಾಗತ್ತೆ, ಹಾಂ, ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ, ಇಷ್ಟು ಅನುಭವವನ್ನು ಹೊಂದಿದ್ದೇನೆ ಅಂತ ಗೊತ್ತಾದ ಮೇಲೆ ನಿಮ್ಮ ಆ ದಾರಿಯಲ್ಲಿ ನೀವು ಮುಂದೆ ಹೋದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಂತಹ ಸ್ಯಾಲ್ರಿ, ನೀವು ಅಂದ್ಕೊಂಡಂತಹ ಜೀವನ ನಿಮ್ಮದಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಪ್ರತಿಯೊಬ್ಬರೂ ಕೂಡ ನಿಮ್ಮನ್ನು ಡೆಡಿಕೇಟ್ ಮಾಡಿ, ನೀವು ಮಾಡುವ ಕೆಲಸಕ್ಕೆ 100% ಕೊಟ್ಟುಬಿಡಿ. ಆ ಒಂದು ಸಮಯವನ್ನು ನೋಡಿ ಯಾವತ್ತೂ ಕೆಲಸ ಮಾಡಬೇಡಿ. ಬರುವಂತಹ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಇವತ್ತು ಎಷ್ಟೋ ಜನ ಎಜುಕೇಷನ್ ಇದ್ದವರು, ಶಿಕ್ಷಣ ಪಡ್ಕೊಂಡವರು ನಿರುದ್ಯೋಗಿಗಳಾಗಿಯೇ ಇದ್ದಾರೆ. ಯಾಕೆ ಗೊತ್ತಾ? ಅವಕಾಶಗಳು ಇಲ್ಲದೆ ಅಲ್ಲ, ಅವರು ಅಂದ್ಕೊಂಡಾಗಿ ಆಗೋದಿಲ್ಲ ಅಂತ. ಇದು ನಾನು ನನ್ನ ಜೀವನದಲ್ಲಿ ಕಂಡುಕೊಂಡು ಬಂದಂತಹ ಸತ್ಯ. ಸೊ ಹಾಗಾಗಿ ಎಲ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ರೀತಿಯಲ್ಲಿ ಇಂಟರ್ವ್ಯೂ ಕೊಟ್ಟು ಇಷ್ಟು 30 ಕಂಪನಿಗಳವರೆಗೆ ಬಂದಿದೆ ಅಂತ ಕೇಳಲ್ಪಟ್ಟೆ. ಎಲ್ಲ ಒಂದು ಪ್ರತಿಯೊಬ್ಬರಿಗೆ ಕೂಡ 5 ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ ಇರಬೇಕು. ಸೊ ಎಲ್ಲ ಇಂಟರ್ವ್ಯೂವನ್ನು ಚೆನ್ನಾಗಿ ಮಾಡಿ ನೀವು ನಿಮ್ಮ ಆರಂಭದ ದಿನಗಳಲ್ಲೇ, ಅಂದರೆ ಉದ್ಯೋಗದ ಆರಂಭದ ದಿನಗಳಲ್ಲೇ ನಾನು ಐಷಾರಾಮಿ ಜೀವನ ನಡೆಸಬೇಕು ಅಂತ ತಿಳ್ಕೊಳ್ಬೇಡಿ. ನಾನು ಒಂದೊಂದು ಮೆಟ್ಟಿಲನ್ನು ಹೇಗೆ ಹತ್ತಬೇಕು, ಸಾಮಾನ್ಯವಾದ ಜ್ಞಾನವನ್ನು ಹೇಗೆ ಪಡ್ಕೊಳ್ಬೇಕು, ನಾನು ಜೀವನದಲ್ಲಿ ಯಾವಾಗ ನಾನು ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿ ಮುಟ್ಟುವಂತಹ ದಾರಿ ಯಾವ ರೀತಿ ಇರಬೇಕು, ಕಲ್ಲು ಸಿಗ್ಬೋದು, ಮುಳ್ಳು ಸಿಗ್ಬೋದು, ಅದನ್ನೆಲ್ಲ ಬದಿಗೆ ಸರಿಸಿ, ಇನ್ನೊಬ್ಬರಿಗೂ ಅದು ತಾಗದ ಹಾಗೆ ಬದಿಗೆ ಸರಿಸಿ ನೀವು ಮುಂದೆ ಹೋದರೆ ನಿಮ್ಮ ಗುರಿಯನ್ನು ನೀವು ತಲುಪ್ಬೋದು, ನೀವು ಅಂದ್ಕೊಂಡಂತಹ ಜೀವನವನ್ನು ಸಾಗಿಸ್ಬೋದು. ಇವತ್ತು ಮಕ್ಕಳಿಗಿಂತ, ಅಂದರೆ ಈ ಒಂದು ಯಂಗ್ಸ್ಟರ್ಸ್ಗಿಂತ ಅವರ ಪೇರೆಂಟ್ಸಿಗೆ ತುಂಬ ಟೆನ್ಷನ್ ಇರುತ್ತೆ. ನನ್ನ ಮಗಳು ಒಂದು ಯಾವ ಕೆಲಸಕ್ಕೆ ಹೋಗ್ತಾಳೋ, ಹೇಗಿರುತ್ತೋ ಅವಳ ಜೀವನ, ಅವರ ಸ್ಟಡಿಯಿಂದ ಹಿಡಿದು ಆ ಸಣ್ಣ ಪ್ರಾಯದಿಂದ ಹಿಡಿದು ಕೆಲಸ ಸಿಗೋವರೆಗೆ ಸಂಪೂರ್ಣ ಜವಾಬ್ದಾರಿಯನ್ನು ತಂದೆ ತಾಯಿಗಳು ಮಾಡ್ತಾರೆ. ನಾವೆಲ್ಲ ಓದೋವಾಗ ನಮಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮದೇ ಒಂದು ಶಾಲೆಗೆ ಹೋಗುವಂಥದ್ದು, ಬರುವಂಥದ್ದು, ಅದು ಕೂಡ ಸರ್ಕಾರಿ ಶಾಲೆಯಲ್ಲೆಲ್ಲ ನಾವು ಕಲ್ತಿದ್ದು. ಶಾಲೆಗೆ ಹೋಗೋದು, ಬರೋದು, ಮನೆ ಕೆಲಸ ಮಾಡೋದು, ಬೆಳಿಗ್ಗೆ ಹೊರಡುವಾಗನೂ ಮನೆ ಕೆಲಸ ಮಾಡೋದು ತುಂಬ ಇತ್ತು. ಅದು ನಾನು ಒಂದು ಅಥ್ಲೀಟ್, ಸ್ಟೇಟ್ ಲೆವೆಲ್ ಅಥ್ಲೀಟ್. ನನಗೆ ಒಂದು 75% ನಾನು ಗ್ರೌಂಡಲ್ಲಿ ಕಾಲ ಕಳೀತಾ
ಕಲಿತಿದ್ದೆ. ಆದರೂ ನಾನು ಕಲ್ತಿದ್ದು ಏನೋ ಆದದ್ದು ಏನೋ, ಅದು ನನ್ನ ಆಸಕ್ತಿಯ ಕ್ಷೇತ್ರದಲ್ಲಿ ನಾನು ಮುಂದೆ ಬಂದೆ. ಮೀಡಿಯಾ ಅನ್ನುವಂಥದ್ದು ಯಾವುದೇ ಕೋರ್ಸ್ ಮಾಡಿ ನಾನು ಮೀಡಿಯಾಕ್ಕೆ ಬಂದು ಸೇರಿಲ್ಲ, ನನ್ನ ಆಸಕ್ತಿಯಾಗಿತ್ತು. ಒಂದಷ್ಟು ಜನರಿಗೆ ಕೆಲಸಗಳನ್ನು ಕೂಡ ಕೊಡ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಒಂದಷ್ಟು ಫ್ಯಾಮಿಲಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವರ ಸಂಸಾರವನ್ನು ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ, ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸಗಳು ಸಿಗಲಿ. ಒಂದು ಕಿವಿ ಮಾತು, ಯಾವತ್ತೂ ಮೊದಲ ಸಂಬಳ ಎಷ್ಟು ಅಂತ ನೋಡಬೇಡಿ, ನೀವಲ್ಲಿ ಏನು ಮಾಡ್ತಾ ಇದ್ದೀರಾ, ನಿಮಗೆ ಏನು ತರಬೇತಿ ಸಿಗ್ತಾ ಇದೆ, ಏನು ಜ್ಞಾನ ಸಿಗ್ತಾ ಇದೆ ಅಂತ ನೀವು ತಿಳ್ಕೊಳ್ಳಿ. ಹಾಗಾಗಿ ಈ ಸಲ 3ನೇ ವರ್ಷದ ಜಾಬ್ ಫೇರನ್ನು ಮಾಡ್ತಾ ಇದ್ದೀರಾ. ಪ್ರತಿ ವರ್ಷ ಕೂಡ ಇಂತಹ ಒಂದು ಇವತ್ತಿನ ದಿವಸಗಳಿಗೆ ಬೇಕಾಗುವಂತಹ ಅನಿವಾರ್ಯತೆಗಳನ್ನು ನೋಡಿಕೊಂಡು ಈ ಒಂದು ಸಂಸ್ಥೆ ಮುನ್ನಡೆಸ್ತಾ ಹೋಗಲಿ. ಪ್ರತಿ ವರ್ಷ ಕೂಡ ಈ ಜಾಬ್ ಫೇರ್ ಅನ್ನೋ ಕಾರ್ಯಕ್ರಮವನ್ನು ಮಾಡ್ತಾ, ಉದ್ಯೋಗ ಮೇಳವನ್ನು ಮಾಡ್ತಾ ಒಂದಷ್ಟು ಜನರ ಬದುಕಿಗೆ ಒಂದು ದಾರಿದೀಪವಾಗಲಿ ಈ ಬಂಟರ ಸಂಘ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು ಆ್ಯಂಡ್ ಆಲ್ ದ ಬೆಸ್ಟ್. ಹಾಗೆ ಎಲ್ಲ ಅತಿಥಿ ಮಹೋದಯರಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಎಲ್ಲರಲ್ಲೂ ಕ್ಷಮೆಯನ್ನು ಕೇಳ್ತಾ ನಾನು ಇಲ್ಲಿಂದ ನಿರ್ಗಮಿಸಲಿಕ್ಕೆ ಅನುವನ್ನು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಮೇಡಮ್, ಥ್ಯಾಂಕ್ ಯು. Just a minute, madam. We wish you all the best and honor Miss and Dr. Mamta Shetty. Pratibha ma'am, you are invited. And all dignitaries on the stage, you are also invited to felicitate Dr. Mamta. Thank you very much. We wish you all the best in your future endeavors. Moving on, because it's already the time is 1:05 p.m. now. By around 1:20, this should get over. 1:20, yeah. ವೇದಿಕೆಯಲ್ಲಿರುವಂಥ ಈಗ ನಾನು ಜಾಬ್ ಫೇರ್ ಉದ್ಘಾಟಿಸಿದಂಥ ಮೆಂಡನವರೇ ಹಾಗೂ ಗ್ರಾಮೀಣ ಬಂಟರ ಸಂಘದ ಅಧ್ಯಕ್ಷ ಅಂತ ಡಾಕ್ಟರ್ H.B. ಶೆಟ್ಟಿ ಅವರೇ ಹಾಗೂ ಗ್ರಾಮೀಣ ಬಂಟರ ಸಂಘ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿರುವ ಗೌರವಾನ್ವಿತ ಎಲ್ಲ ಅತಿಥಿಗಳೇ ಹಾಗೂ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಾದ ಎಲ್ಲ ನನ್ನ ಮಿತ್ರರೇ, ನೆರೆದಿರುವ ಗೌರವಾನ್ವಿತ ಸಭಿಕರೇ, ಇದೊಂದು ಮಹತ್ತರವಾದ ಕಾರ್ಯಕ್ರಮ. ಯಾಕಂದರೆ ಒಂದು 30 ಕಂಪನಿಗಳನ್ನು ಆಹ್ವಾನಿಸಿ ನಿಮ್ಮೆಲ್ಲರನ್ನು ಒಗ್ಗೂಡಿಸಿ ಎಲ್ಲರಿಗೂ ಉದ್ಯೋಗ ಸಿಗಬೇಕಂತ ಇದರ ರೂವಾರಿಯಾದಂಥ ಅಶೋಕ್ ಕುಮಾರ್ ಶೆಟ್ಟರು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅದು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ಸಾಧಾರಣ 3 ವರ್ಷದಿಂದ ಒಂದು 3,000 ಜನಕ್ಕೆ ಉದ್ಯೋಗ ಕೊಡುವಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅವರನ್ನು ಎಷ್ಟು ಹೊಗಳಿದರೂ ಸಾಲದು. ಅವರ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಮುಂದೆ ಕೂಡ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡುವ ಎಂದು ಹೇಳಿ, ಇನ್ನು ಈ ಗ್ರಾಮೀಣ ಪ್ರದೇಶದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ನಾನು ಕೇಳಿದ ಮಟ್ಟಿಗೆ ನಾನು ಒಂದು ಉಡುಪಿ ತಾಲೂಕಿನ ಬಂಟರ ಸಂಘದ ಅಧ್ಯಕ್ಷನಾಗಿದ್ದೆ. ಆದರೂ ಇಂಥ ಒಂದು ಮಹತ್ತರದ ಕಾರ್ಯಕ್ರಮವನ್ನು ನಡೆಸಲು ನಮ್ಮಿಂದ ಎಣಿಸಲು ಸಾಧ್ಯವಾಗಿರಲಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ಈ ಬಂಟರ ಸಂಘ, ಗ್ರಾಮೀಣ ಬಂಟರ ಸಂಘ ಮಾಡ್ತಾ ಇದೆ. ಅವರಿಗೆ ಅನಂತ ಧನ್ಯವಾದಗಳು ಅರ್ಪಿಸ್ತಾ, ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ ಇನ್ನೂ ಈ ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮ ಮಾಡಿ ಸಾವಿರಾರು ಮಕ್ಕಳಿಗೆ ಉದ್ಯೋಗವನ್ನು ಯೋಗಿಸುವಂಥ ಯೋಗ ಅವರಿಗೆ ಬರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. To felicitate Shri B. Jairaj sir for his yeoman services to social service. ಗ್ರಾಮೀಣ ಬಂಟರ ಸಂಘದ ವತಿಯಿಂದ ಶ್ರೀಯುತ ಜಯರಾಜ್ ಬಿ ಹೆಗ್ಡೆ ಅವರಿಗೆ ಸನ್ಮಾನ. ಅತ್ಯಂತ ಹೃದಯ ಸ್ಪರ್ಶಿ ಒಂದು ಮೊಮೆಂಟ್ ಇದು.
their, the valued time, the weekends for us for the last 2 days. So some of you actually had to go very early. Thank you, especially Lakshmi Madam, Lakshmi Shetty from Robosoft Technologies. She is here with us. It's a great opportunity to meet Lakshmi Madam from Robosoft Technologies, and I want all your team members to come here and receive a small token of appreciation from us. Ma'am, along with your team, please walk in. At Robosoft, she accepted, nice, with a very pleasing manner that yes, we will come. I want one volunteer to come here quickly, please. Please, one volunteer, quickly come up. They had lot of vacancies, and since yesterday people were asking for Ecolot solution, they could not come yesterday due to some reason. So, Mr. Harish Nirmarga, he is here with us. Then, Vidya Shenai from Manipal Technologies Limited. Ma'am, wherever you are, please come up on the stage. Vidya Shenai from Manipal Technologies. The lady, she actually inspired all of us, that yes, you should go ahead with the job fair. And she was the first lady that I contacted and asked her, ma'am, can your team keep some vacancies for our people and come here? Yes, she accepted very happily. We thank you so much. And this is the third time Manipal Technologies are participating. They have already appointed many candidates from us as well. They promise that they're going to come even in the future to get candidates from this Kuntal Nagar. Thank you. So, Snehal and her team, I want all of them to come up on the stage and receive token of appreciation from Mr. Ashok Kumar Shetty. They are from Onshore Constructions Company Limited, Mumbai. They have come here with lot of vacancies. Thank you, Ms. From Aditi Consultancy Service, Sushmita, Pallavi and Anusha Shetty, please come up. Amazon and also Adi Consultancy Services, for the last couple of years, they are with us with this job fair. Anusha could not come, so Arpita is here. From Tata Autometrics, we want all the representatives to come on the stage, please. From Tata Autometrics, kindly all executives to come quickly and receive token of appreciation. The certificates I will distribute within some time. Patricon Engineering, one such company that I have witnessed yesterday, continuously taking interviews without any gap. Mr. Jolin, Nishma and Samia, please come up on the stage. They have been so dynamic and they have taken a lot of interviews, I think over 150 applications they received. That is Patricon Engineering with lot of vacancies. Sir, ma'am, please. Sir, please come on. Thank you for your participation, sir. From M11 Industries Private Limited, there is Deepa. Please come up along with your team. Kirtan, Deepa, please come up along with your team. Suresh Kumar is also there, I guess. Yeah. Deepa is also very supportive in terms of bringing her team. Though she had her personal problem yesterday,
She made it very clear to attend the program today and interviewed a lot of candidates. Thank you, Deepa, for all your support, and also all the executives of M11 Industries. From Max Hypermarket, Ashwini and Pooja. They're the first time they're coming this time, but they also had a lot of vacancy. Max Hypermarket, quickly come up on the stage. We will be glad to receive deliver the certificates to you within some time, but kindly receive the token of appreciation. Max Hypermarket. Then Mass HR Solution. If Mr. Radhakrishnan is here, kindly come up, sir. Mass HR Solution. Mr. Radhakrishnan has come all the way from Chennai. Mr. Radhakrishnan has come all the way from Chennai. He has been continuously doing the interviews for the last 2 days. We request Mr. Manoj also to join us here. Thank you, dear. Yeah. From Harsha, Prakash Retail Private Limited, from our own place. Pratiksha and Reshma D'Souza, quickly come up. You have been very active and also very, very, dynamic. I saw her, the way she was conducting the interview. You're really great, ma'am. That is Pratiksha. I think alone she handled yesterday more than 150 candidates, and still she's smiling a lot. That is Pratiksha, very active lady. Thank you, Pratiksha. And from Cogent, Padmanabha and Bhumi, I think they're here. Very nice, yeah. From Cogent, Bhumi, thank you so much for your participation. I think Bhumi is coming for the second time. Last time also she was here. A great HR for Cogent. From Spectrum Management, Dinesh and Ganesh and Sundari, please come up, please. From Spectrum, they have been wonderful since yesterday. They had a lot of vacancies. They also had a little complaint yesterday. Some people could not come up, but we were able to give them quite a few candidates today, and they still have a lot of vacancies, and they are asking all of you to apply to their companies. The offers are open, and we are grateful for their participation as well. They have a lot of technical position for ladies as well. So if you want if you're looking for, kindly contact Mr. Dinesh, Ganesh and Sundari from Spectrum Management Services. From Desi Crew, if Veena is here, please come up, and her team, Rupa, Rashmi, Abhishek, Karthik, all of you quickly. I know you young ladies, quickly come. Desi Crew Services. I think they also crossed over 150 candidates they interviewed. Come up quickly. Veena is not there. That is Rupa and Rashmi. Yeah. That's Rupa and Rashmi. So we are very proud to have all our energetic women team of HR here. Please, yes, you have to give them a big round of applause. Then Thomas Cook India Limited, Mr. Ganesh Kamath and Krishna Prasad. So please come up. From Thomas Cook, they have been actively doing the recruitment since yesterday. Maybe they are left just now. So Ganesh Kamath and Krishna Prasad, please come up. From Kanchana Automobile, my own brother's company, Kanchana Automobile. So Sandesh, Pratiksha, Pallavi, come quickly. We also thank you a lot for your participation and spending your entire Saturday and Sunday here. That is from Kanchana Automobile Private Limited, actively participating for the last 3 years with us. Lastly, it's not only as a program director I participated here, I'm also pleased to stand here as a recruiter with my own company, Sarlata IT Solutions Training and Recruitment. So I'm also pleased to receive over 150 candidates, applicants here since yesterday, and my team
Avinash and Rekha, please come up quickly. They have been very supportive, not only to recruit for Saralata, but also they had a participation in assisting and helping me in the activities of this job fair activity. So thank you, Avinash and Rekha. This is from Saralata. Distributed, it's with me here, okay? Thank you, Divya ma'am. We are pleased to invite Tahsildar of Kapu constituency, Dr. Pratibha, to address us for a few minutes. Ma'am. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಸಭಾಸದರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಗೊತ್ತು ತುಂಬ ಸಮಯ ಆಗಿದೆ, ಎಲ್ರಿಗೂ ಕೂಡ ಊಟದ ಹೊತ್ತು. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, 2 ನಿಮಿಷದಲ್ಲಿ ಮುಗಿಸ್ತೇನೆ. ಇಂದು ಇವತ್ತು ಉದ್ಯೋಗ ಮೇಳ ನಡೀತಾ ಇದೆ ಗ್ರಾಮೀಣ ಬಂಟರ ಸಂಘದ ವತಿಯಿಂದ. ಇದೊಂದು ನಿಜಕ್ಕೂ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಯಾವುದೇ ಒಂದು ದೇಶದ ಆರ್ಥಿಕತೆಯ ಬೆಳವಣಿಗೆಯನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಅಲ್ಲಿಯ ನಿರುದ್ಯೋಗ ಅಥವಾ ಉದ್ಯೋಗದ ಲೆಕ್ಕಾಚಾರವನ್ನು ಮಾಡ್ತೇವೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಗ್ರಾಮೀಣ ಬಂಟರ ಸಂಘದ ವತಿಯಿಂದ ಈ ದಿನ ಉದ್ಯೋಗ ಮೇಳ ನಡೀತಾ ಇದೆ. ನಿನ್ನೆ ಮತ್ತು ಇವತ್ತು ಕೂಡ ತುಂಬ ಚೆನ್ನಾಗಿ ನಡೆದಿದೆ ಅಂತ ನಾನು ಕೇಳ್ಪಟ್ಟೆ. ನಿನ್ನೆಯಿಂದ 1800 ಮಂದಿ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ತಮ್ಮ ಉದ್ಯೋಗಕ್ಕಾಗಿ ಇಲ್ಲಿ ಬಂದಿದ್ದಾರೆ ಅಂತ ಗೊತ್ತಾಯಿತು. ನಾನು ಇಲ್ಲಿ ಬಂದಿರುವಂಥ ಅಭ್ಯರ್ಥಿಗಳಿಗೆ ಒಂದೆರಡು ಕಿವಿ ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಹೇಳಿದರೆ, ಉದ್ಯೋಗ ಅಂತ ಹೇಳೋದು ಯಾವುದು ಮೇಲೂ ಅಲ್ಲ ಕೀಳಲ್ಲ. ಸಿಕ್ಕಂತಹ ಒಂದು ಉದ್ಯೋಗವನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ಅಗತ್ಯವಾದಂತಹ ಒಂದು ತರಬೇತಿಯನ್ನು, ಒಂದು ಕೌಶಲ್ಯವನ್ನು ನೀವು ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಇವತ್ತು ಉದ್ಯೋಗ ಸಿಗುವುದೇ ಒಂದು ಕಷ್ಟದ ವಿಷಯ. ಅಂಥದ್ರಲ್ಲಿ ಇವತ್ತು ಕೆಲವರಾದ್ರೂ ಕೂಡ ಒಂದು ಸಂದರ್ಶನಕ್ಕೆ ನೀವೆಲ್ಲರೂ ಕ್ವಾಲಿಫೈ ಆಗಿದ್ದೀರಾ. ಆ ಸಂದರ್ಶನದಲ್ಲಿ ತಾವೆಲ್ಲರೂ ಕೂಡ ಉತ್ತಮವಾದ ರೀತಿಯಲ್ಲಿ ಒಂದು ಪ್ರದರ್ಶನವನ್ನು ನೀಡಿ ತಾವು ಉದ್ಯೋಗವನ್ನು ಗಳಿಸಿಕೊಳ್ಳುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ಜೊತೆಗೆ ಇಲ್ಲಿ ಇವತ್ತು ಉದ್ಯೋಗದ ಒಂದು ನಿರೀಕ್ಷೆಯಲ್ಲಿರುವಂಥವರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಉದ್ಯೋಗಕ್ಕೆ ಬೇಕಾಗಿರುವಂತಹ ಕೆಲವಾದರೂ ಒಂದು ಕೌಶಲ್ಯಗಳನ್ನು ನೀವು ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಇಲ್ಲಿ ಬಂಟರ ಸಂಘದವರು ಬಹಳಷ್ಟು ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನ ತಾವು ಯಾವಾಗಲೂ ಮಾಡ್ತಾ ಇರ್ತೀರಿ. ನಾನು ಕೂಡ ಕೆಲವೊಂದು ಕಾರ್ಯಕ್ರಮಗಳಿಗೆ ಬಂದು ಹಾಜರಾಗಿದ್ದೀನಿ. ನಿಜಕ್ಕೂ ತುಂಬ ಸಂತೋಷದ ಸಂಗತಿ. ಯಾಕಂತ ಹೇಳಿದರೆ ಇಂಥದ್ದೊಂದು ಉದ್ಯೋಗ ಮೇಳವನ್ನು ಆಯೋಜಿಸುವುದು ತುಂಬ ಕಷ್ಟಕರವಾದಂತಹ ಕೆಲಸ. ಯಾಕಂತ ಹೇಳಿದರೆ ಎಲ್ಲ ಕಂಪನಿಗಳನ್ನ ಒಟ್ಟು ಮಾಡಬೇಕು, ಅದೊಂದು ಪ್ರಚಾರವನ್ನು ನೀಡಬೇಕು. ಅಂಥ ಎಲ್ಲ ಸಂದರ್ಭಗಳಲ್ಲಿ ಇದು ತುಂಬ ಸಕ್ಸಸ್ಫುಲ್ಲಾಗಿ ನಡೆದಿರುವಂತಹ ಒಂದು ಉದ್ಯೋಗ ಮೇಳ ಇದು. ಅಂಥ ಒಂದು ಉದ್ಯೋಗ ಮೇಳ ಬಹಳ ಯಶಸ್ವಿಯಾಗಿ ನಡೆದಿದೆ. ಈ ರೀತಿಯಾದಂತಹ ಉದ್ಯೋಗ ಮೇಳಗಳು ಇನ್ನೂ ತುಂಬ ನಡೀತಾ ಇರಲಿ, ಸಾಕಷ್ಟು ಆಗುತ್ತಾ ಇರಲಿ ಅಂತ ನಾನಾದರೂ ಆಶಿಸ್ತೇನೆ. ಯಾಕಂತ ಹೇಳಿದರೆ ಬಹಳಷ್ಟು ಕೆಲವು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ, ಇನ್ನು ಮುಂದೆ ಕೂಡ ಇದು ನಡಿಬೇಕು. ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಲ್ಲಿ ನಾನು ಹೇಳೋದಿಷ್ಟೇ, ಎಲ್ಲರಲ್ಲಿಯೂ ಕೂಡ ಒಂದು ಪ್ರತಿಭೆ ಅಂತ ಇರುತ್ತೆ, ಎಲ್ಲರಿಗೂ ಕೂಡ ಒಂದು ಟ್ಯಾಲೆಂಟ್ ಇರುತ್ತೆ. ಆದರೂ ಕೂಡ ಕೆಲವಾದರೂ ನಮ್ಮಲ್ಲಿ ಕೊರತೆಗಳಿರ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಸೋಟ್ ಅನಾಲಿಸಿಸ್ ಅಂತ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ಸ್ಟ್ರೆಂತ್ SWOT ಅಂತ ಒಂದು ಅನಾಲಿಸಿಸ್ ಅಂತ ಹೇಳ್ತೇವೆ. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್ ಆ್ಯಂಡ್ ಥ್ರೆಟ್ಸ್ ಅಂತ ಹೇಳ್ತೇವೆ. ಅಂದರೆ ಈ ಸೋಟ್ ಅನಾಲಿಸಿಸ್ ಮಾಡಿಕೊಂಡಾಗ ನಮ್ಮಲ್ಲಿರುವಂಥ ಕೊರತೆಗಳೇನು, ಅದನ್ನು ತುಂಬಿಕೊಳ್ಳುವ ಅದಕ್ಕೆ ನಾವು ಏನು ಕಾರ್ಯಕ್ರಮಗಳನ್ನ ಹಾಕಿಕೊಳ್ಬೇಕು, ಅದೆಲ್ಲದನ್ನು ಕೂಡ ನೀವು ಈ ಅನಾಲಿಸಿಸಲ್ಲಿ ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಖಂಡಿತ ಗೂಗಲಲ್ಲಿ ಸಿಗ್ತದೆ. ಹಾಗೆ ಮಾಡಿಕೊಂಡಾಗ ನಮ್ಮನ್ನು ನಾವು ಹೆಚ್ಚು ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಒಮ್ಮೆ ಉದ್ಯೋಗ ಸಿಕ್ಕಿದ ತಕ್ಷಣ ನೀವು ಕಂಫರ್ಟ್ ಝೋನಿಗೆ ಬರಬಾರ್ದು, ಬದಲಾಗಿ ಒಂದು ಕೆರಿಯರ್ ಪಾತಿಂಗ್ ಅಂತ ಮಾಡ್ಕೊಳ್ಬೇಕು. ಕೆರಿಯರ್ ಪಾತಿಂಗ್ ಅಂತ ಹೇಳಿದರೆ ಸಿಕ್ಕಂತಹ ಒಂದು ಉದ್ಯೋಗದಲ್ಲಿ ನಾವು ಇನ್ನಷ್ಟು ಮೇಲೆ ಬರಲಿಕ್ಕೆ ಏನೆಲ್ಲ ಕೌಶಲ್ಯಗಳನ್ನು, ಏನೆಲ್ಲ ತರಬೇತಿಗಳನ್ನ ಅಳವಡಿಸಿಕೊಳ್ಳಬೇಕು ಅನ್ನೋದು ಈ ಕೆರಿಯರ್ ಪಾತಿಂಗ್ ಅನ್ನೋದರಲ್ಲಿ ನಮಗೆ ಸಿಗತ್ತೆ. ಈ ಕೆರಿಯರ್ ಪಾತಿಂಗನ್ನು ಅಳವಡಿಸಿಕೊಂಡು ಇನ್ನಷ್ಟು ನಾವು ಉದ್ಯೋಗದಲ್ಲಿ ಮೇಲೆ ಬರಬೇಕು. ಯಾಕಂತ ಹೇಳಿದರೆ ಉದ್ಯೋಗ ಅನ್ನೋದು ನಮ್ಮ ಜೀವನವನ್ನು ರೂಪಿಸುವಂಥದ್ದು. ಇಂತಹ ಜೀವನ ರೂಪಿಸುವಿಕೆಯ ಉದ್ಯೋಗ ಮೇಳ ಇವತ್ತು ಇಲ್ಲಿ ನಡೀತಾ ಇದೆ. ಇದರ ಆಯೋಜಕರಿಗೆ ನಾನು ಒಂದು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತೇನೆ. ಈ ರೀತಿಯ ಕಾರ್ಯಕ್ರಮಗಳು ಇನ್ನಷ್ಟು ಆಗುತ್ತಾ ಇರಬೇಕು. ಯಾಕಂತ ಹೇಳಿದರೆ ಇಂದಿನ ಭಾರತದ ಮಟ್ಟಿಗೆ ಒಂದು ನಿರುದ್ಯೋಗದ ಸಮಸ್ಯೆ ತುಂಬ ಕಾಡ್ತಾ
ಆಗ್ತಾ ಇದೆ. ಅಂಥದ್ರಲ್ಲಿ ನಾವು ಯಾವಾಗಲೂ ಕೂಡ ಸರ್ಕಾರಿ ಉದ್ಯೋಗವೇ ಸಿಗುತ್ತದೆ ಅಂತ ಹೇಳಿ ಅಂದುಕೊಳ್ಳೋದಕ್ಕೆ ಆಗೋದಿಲ್ಲ. ನಾನೊಬ್ಬ ದಂಡಾಧಿಕಾರಿಗೆ ತಹಶೀಲ್ದಾರ್ ಆಫೀಸಲ್ಲಿ ನನ್ನ ಚೇಂಬರ್ಲಿ ಕುಳಿತಾಗ ಎಷ್ಟೋ ಜನ ಬಂದು ನಮಗೆ ಯಾವುದಾದ್ರೂ ಕೆಲಸ ಇದೆಯಾ ಅಂತ ಕೇಳ್ಕೊಂಡು ಬರೋದುಂಟು. ತುಂಬ ಕ್ವಾಲಿಫೈಡ್ ಇರ್ತೀರಿ. ಮೊನ್ನೆ ನಮ್ಮಲ್ಲಿ ಒಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇತ್ತು. ಕೆಲವೇ 100 ಪೋಸ್ಟ್ಗಳಿದ್ರಲ್ಲಿ ಲಕ್ಷಾಂತರ ಉದ್ಯೋಗಿ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಪರೀಕ್ಷೆಯನ್ನು ತಗೊಂಡಿದ್ರು. ಅದರಿಂದಲೇ ಗೊತ್ತಾಗ್ತದೆ ತುಂಬ ಕಷ್ಟ ಇದೆ ಇಂದಿನ ದಿನಮಾನಗಳಲ್ಲಿ ಉದ್ಯೋಗ ಸಿಗುವಂಥದ್ದು. ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ಒಬ್ಬ ಪದವೀಧರರಾಗಿ ಅಥವಾ ITI ಹೋಲ್ಡರ್ ಆಗಿ, ಡಿಪ್ಲೊಮಾ ಹೋಲ್ಡರ್ ಆಗಿ ನಿಮ್ಮ ಉದ್ಯೋಗವನ್ನು ನೀವು ಹುಡ್ಕೊಳ್ಬೇಕಾದಾಗ ಅದಕ್ಕೆ ತಕ್ಕಂಥ ಕೌಶಲ್ಯಗಳು ಕೂಡ ಬೇಕಾಗುತ್ತೆ. ಯಾಕಂತೇಳಿ ನಾವು ಕಾಲೇಜಲ್ಲಿ ಕಲ್ತಿರೋದು ಒಂದು ವಿಷಯ ಆದರೆ ಉದ್ಯೋಗ ಅಪೇಕ್ಷಿಸುವುದೇ ಬೇರೆ ರೀತಿಯಾಗಿರ್ತದೆ. ಆ ನಿಟ್ಟಿನಲ್ಲಿ ನೀವು ಕಂಪ್ಯೂಟರ್ ಜ್ಞಾನವನ್ನು ಬೆಳೆಸ್ಕೊಳ್ಳಿ, ಅದಕ್ಕೆ ಬೇಕಾದಂಥ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳಿ, ಇಂಗ್ಲೀಷ್ ಜ್ಞಾನವನ್ನು ಬೆಳೆಸ್ಕೊಳ್ಳಿ, ಬೇಕಾದಂಥ ಒಂದು ಸಾಮಾಜಿಕ ಜ್ಞಾನವನ್ನು ಬೆಳೆಸಿಕೊಂಡು ನಿಮ್ಮಲ್ಲಿ ಸಿಗುವಂಥ ಒಂದು ಉದ್ಯೋಗವನ್ನು ನೀವು ಇನ್ನೂ ಹೆಚ್ಚು ಸಕ್ಸಸ್ಫುಲ್ ಆಗಿ ಮಾಡುವಂತಾಗಲಿ ಅಂತ ಆಶಿಸ್ತಾ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲ ಆಯೋಜಕರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದ. We are pleased to felicitate Dr. Pratibha Madam for her contributions to the society. It's a great honor for this center to felicitate Dr. Pratibha R. She has been a source of inspiration to all of us. So I request all the office bearers and distinguished dignitaries on the days to thank you very much. Thanks a lot. Over to Divya Rani ma'am. Kavyashree ma'am, wherever you are, please come up. The great hand, a very supportive lady. ನಮ್ಮ ಮಕ್ಕಳ ಚಪ್ಪಾಳೆ ಹೇಳ್ತದೆ ಕಾವ್ಯಶ್ರೀ ಮ್ಯಾಮ್ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಈವೆಂಟಿಗೆ ಅಂತ. ಅದು volunteers and she prepared them very well. She even gave accommodation to some of the students who were coming from far away so that they should not miss. Friends, kindly line up here and come on the stage for a photograph. We are going to give a certificate in her hands. Thank you very much. It's a great honor to felicitate Kavyashree for her yeoman service to this job fair for the 2 days that we had here. Thank you so much and we wish you all the best in your future endeavors, madam. All trustees, please join us for this group photo function. The grand finale is over. In cooperation. Dr. Sudhir Raj.